ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಶ್ರೀಕೃಷ್ಣಂ ವಂದೇ ಜಗದ್ಗುರುಂ. ಭಗವಂತನ ಈ ವಿಷ್ಣು ಸಹಸ್ರನಾಮದ ಅರ್ಥದಲ್ಲಿ ಹಲವಾರು ನಾಮಗಳು ವಿಶೇಷ ಅರ್ಥಗಳನ್ನ ಕೊಡ್ತಾ ಬರುತ್ತೆ. ಅದರಲ್ಲಿ ವೃಕ್ಷ ಅನ್ಬೇಕಾದ್ರೂ ಅಷ್ಟೇ. ವೃಕ್ಷ ಅಂದ್ರೆ ಕಡಿಯೋದು ಅಂದ್ರೆ ನಮ್ಮನ್ನ ಸಂಸಾರ ಬಂಧನದಿಂದ ಕಡಿದು ಆತ ಮುಕ್ತಿ ಅಥವಾ ಮೋಕ್ಷವನ್ನ ಕೊಡ್ತಾ ಹೋಗ್ತಾನೆ. ನಿರ್ವಿಕಾರ ಸ್ವರೂಪ ಭಗವಂತ ಅಂತ ಹೇಳ್ತಾ ಹೋಗ್ತಾರೆ. ಹಾಗೆ ಮಹಾಮನ ಅನ್ಬೇಕಾರೆ ಮನಸ್ಸು ಅಂದ್ರೆ ಮನನ ಅಂದ್ರೆ ನಮ್ಮ ಮನಸ್ಸಿನಲ್ಲಿರುವ ಎಲ್ಲ ಬಯಕೆಗಳು, ಅದರಲ್ಲೂ ವಿಶೇಷವಾಗಿ ಭಕ್ತರು ಏನೆಲ್ಲ ಬಯಸ್ತಾರೆ ಅದೆಲ್ಲವನ್ನ ಕೊಡುವ ಭಗವಂತನನ್ನ ಮಹಾಮನಾಹ ಅಂತ ಹೇಳ್ತೀವಿ ಅಂತ ತಿಳ್ಕೊಂಡ್ವಿ. ಇವತ್ತು 60ನೇ ಶ್ಲೋಕದ ಅರ್ಥವನ್ನ ತಿಳ್ಕೊಳ್ಳೋಣ. ಭಗವಾನ್ ಭಗವಾನಂದಿ ವನಮಾಲಿ ಹಲಾಯುಧಃ ಆದಿತ್ಯೋ ಜ್ಯೋತಿರಾದಿತ್ಯ ಸಹಿಷ್ಣುರ್ಗತಿ ಸತ್ತಮಃ. ಭಗವಂತನನ್ನ ಭಗವಾನ್ ಅಂತ ಹೇಳ್ತೀವಿ. ಭಗವಾನ್ ಅಂತ ಅಂದ್ರೆ ನಮ್ಮ ಸುಪ್ರಸಿದ್ಧ ನಾಮ ಅಂತಾನೆ ಹೇಳ್ಬೋದು. ಏಕೆಂದ್ರೆ ಎಲ್ಲ ಭಾಷೆಗಳಲ್ಲಿ, ಎಲ್ಲ ಜಾತಿ ಧರ್ಮಗಳಲ್ಲಿ ಇರುವಂತಹ ನಾಮ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಸುಳ್ಳಾಗೋದಿಲ್ಲ. ಹಾಗೆ ಬ್ರಹ್ಮ, ಪರಬ್ರಹ್ಮ ಹಾಗೂ ಪರಮಾತ್ಮ, ಭಗವಾನ್ ಅನ್ನುವ ನಾಮಗಳು ವಿಶೇಷವಾದ ನಾಮಗಳು ಅಂತಾನೆ ಹೇಳ್ತಾ ಹೋಗ್ತಾರೆ. ಇಲ್ಲಿ ಭಗ ಅಂತ ಅಂದ್ರೆ ಭಾಗ್ಯ ಅನ್ನೋ ಅರ್ಥ ಬರ್ತಾ ಹೋಗುತ್ತೆ. ಹಾಗಾಗಿ ಭಗವಾನ್ ಅಂದ್ರೆ ಭಾಗ್ಯ ಸ್ವರೂಪ ಅಂತ ಮಹಾಭಾರತದಲ್ಲಿ ಹೇಳೋ ಹಾಗೆ ಐಶ್ವರ್ಯಸ್ಯ ಸಮಗ್ರಸ್ಯ ವೀರ್ಯಸ್ಯ ಸಹಸ್ರ ಶ್ರಿಯ ಜ್ಞಾನ ಯೋಗ ವೈರಾಗ್ಯ ಯೋಗ ಸೈವ ಶನಂ ಭಗಃ ಅಂತ ಹೇಳ್ತಾರೆ. ಅಂದ್ರೆ ಈ 6 ಗುಣಗಳನ್ನ ಭಗ ಅಂತ ಹೇಳ್ತಾರಂತೆ. ಯಾವ್ಯಾವ್ದು ಅಂದ್ರೆ ಐಶ್ವರ್ಯ, ವೀರ್ಯ, ಯಶಸ್ಸು, ಶ್ರೀ, ಜ್ಞಾನ ಮತ್ತು ವೈರಾಗ್ಯ. ಇಲ್ಲಿ ಜ್ಞಾನ ಮತ್ತೆ ವೈರಾಗ್ಯ ಅಂತ ಹೇಳ್ತಾ ಇದ್ದಾರೆ ವಿಶೇಷವಾಗಿ. ಯಾಕೆಂದ್ರೆ ಮೊದಲನೇದು ಐಶ್ವರ್ಯ. ಐಶ್ವರ್ಯ ಅಂದ್ರೆ ಪೂರ್ಣೈಶ್ವರ್ಯವನ್ನ ಅಂದ್ರೆ ಸರ್ವ ಸಮರ್ಥತೆ ಭಗವಂತನಿಗೆ ಇರುತ್ತೆ. ಅವನು ಏನನ್ನ ಬೇಕಾದ್ರೂ ಮಾಡುವಂತಹ ಸಾಮರ್ಥ್ಯ ಅವನಲ್ಲಿ ಇರುತ್ತೆ ಅಂತ ಹೇಳ್ತಾ ಹೋಗುತ್ತೆ ಐಶ್ವರ್ಯ ಅಂದ್ರೆ. ನಾವ್ ಐಶ್ವರ್ಯ ಅಂದ್ರೆ ಕೇವಲ ಹಣ ಅಂತ ತಗೊಂಡ್ಬಿಡ್ತೀವಿ. ಆದ್ರೆ ಇಲ್ಲಿ ಆ ಅರ್ಥ ಬರೋದಿಲ್ಲ. ಐಶ್ವರ್ಯ ಅಂದ್ರೆ ಪೂರ್ಣೈಶ್ವರ್ಯ ಅಂದ್ರೆ ಸರ್ವ ಸಮರ್ಥತೆ ಅನ್ನೋ ಅರ್ಥ ಬರ್ತಾ ಹೋಗುತ್ತೆ. ಇನ್ನು ವೀರ್ಯ ಅಂದ್ರೆ ಶತ್ರುಗಳನ್ನ, ದೋಷಗಳನ್ನ ನಿರ್ನಾಮ ಮಾಡುವಂತಹ ಶಕ್ತಿ ಭಗವಂತ. ಏಕೆಂದ್ರೆ ನಮ್ಮಲ್ಲಿರುವ ದೋಷಗಳು ನಿವಾರಣೆ ಆದಾಗ ಮಾತ್ರ ನಾವು ಪರಿಪೂರ್ಣರಾಗೋದಿಕ್ಕೆ ಸಾಧ್ಯ. ನಮ್ಮಲ್ಲಿ ಪರಿಪೂರ್ಣತೆ ಬೇಕು ಅಂತ ಅಂದ್ರೆ ನಾವು ಮೊದಲು ಪೂರ್ಣತೆಯನ್ನ ಹೊಂದಬೇಕು. ಪೂರ್ಣತೆಯನ್ನ ಹೊಂದಬೇಕು ಅಂದ್ರೆ ಹೇಗೆ? ಮೊದಲು ನಮ್ಮಲ್ಲಿರುವಂತಹ ದೌರ್ಭಾಗ್ಯ ಎಲ್ಲವನ್ನ ಕಳಚ್ಕೊಳ್ತಾ ನಾವು ಜ್ಞಾನವನ್ನ ತುಂಬಿಕೊಳ್ತಾ ಹೋಗ್ಬೇಕಾಗತ್ತೆ. ಇನ್ನು ಯಶಸ್ಸು ಅಂದ್ರೆ ಕೀರ್ತಿ. ಭಗವಂತ ಸರ್ವ ನಿಯಮಕತ್ವವನ್ನ ಎಲ್ಲರೂ ಕೀರ್ತನೆ ಮಾಡ್ತಾ ಹೋಗ್ತಾರೆ. ಆದ್ದರಿಂದ ಅದು ಯಶಸ್ಸು. ಅಂದ್ರೆ ಯಾವಾಗ ನಮ್ಮಲ್ಲಿ ಭಗವಂತನೇ ಎಲ್ಲ ಅಂತ ನಮ್ಮ ದೋಷಗಳು ನಿವಾರಣೆ ಆಗ್ತಾ ಬರುತ್ತೆ, ಆಗ ನಾವು ಅವನಿಗೆ ಕಂಪ್ಲೀಟ್ ಸರೆಂಡರ್ ಆಗ್ತಾ ಬರ್ತೀವಿ. ಆ ಕಂಪ್ಲೀಟ್ ಸರೆಂಡರ್ ಆಗ್ಬೇಕಾದ್ರೆ ಏನೋ ಒಂದು ಮಾರ್ಗ ಬೇಕಲ್ವಾ? ನವವಿಧ ಭಕ್ತಿಗಳು ಅಂತ ಹೇಳ್ತೀವಿ. ಆ ನವವಿಧ ಭಕ್ತಿಗಳಲ್ಲಿ ಕೀರ್ತನೆ ಸಹ ಒಂದು. ಆ ಕೀರ್ತನೆಯನ್ನ ಮಾಡುವಂತಹ ಸ್ಥಿತಿಗೆ ನಾವು ಹೋಗ್ತೀವಿ. ಹಾಗಾಗಿ ಅದನ್ನ ಆದ್ದರಿಂದ ನಮಗೆ ಯಶಸ್ಸು ದೊರಕ್ತಾ ಹೋಗುತ್ತೆ. ಇನ್ನು ಶ್ರೀ ಅಂದ್ರೆ ಸಂಪತ್ತು. ಇಡೀ ಜಗತ್ತಿನಲ್ಲಿರುವ ಸಮಸ್ತ ವಸ್ತುಗಳು ಯಾರಿಗೆ ಸೇರಿದೆಯೋ ಅವನು ನಿಜವಾದ ಶ್ರೀ. ನಮ್ಮಲ್ಲಿರುವ ಜ್ಞಾನ ಇರ್ಬೋದು, ಜನ ಬೆಂಬಲ ಇರ್ಬೋದು, ಹಣ ಬೆಂಬಲ ಇರಬಹುದು, ಯಾವ ಬೆಂಬಲ ಇದ್ರೂ ಸಹ ಅದಕ್ಕೆ ಒಡೆಯ ಭಗವಂತನೇ. ಅವನು ಕೊಟ್ರೆ ನಮಗೆ. ಇನ್ನು ಜ್ಞಾನ ಅಂದ್ರೆ ಜ್ಞಾನ ಪೂರ್ಣ ಸರ್ವಜ್ಞ. ನಮಗೆ ಇವತ್ತೇನಾಗತ್ತೆ ಅಂತ ಗೊತ್ತಿಲ್ಲ, ಆದ್ರೆ ಭಗವಂತನಿಗೆ ಜನ್ಮ ಜನ್ಮಗಳ ನಮ್ಮ ಆಗು ಹೋಗುಗಳು ಅವನಿಗೆ ಗೊತ್ತಿರುತ್ತೆ. ಹಾಗಾಗಿ ಅವನು ಪೂರ್ಣ ಜ್ಞಾನವನ್ನ ಹೊಂದಿದ್ದಾನೆ. ಇನ್ನು ವೈರಾಗ್ಯ ಅಂದ್ರೆ ಯಾವುದರ ಬಗ್ಗೆ ನನ್ನದು ಅನ್ನೋ ಭಾವನೆನೇ ಇರೋದಿಲ್ಲ ಅವನಿಗೆ. ನನ್ಗಾದ್ರೆ ನಾವ್ ಹೇಳಿದ್ವಲ್ಲ,
ನನ್ ಮನೆ, ನನ್ನ ವಸ್ತು, ನನಗೆ ಎಷ್ಟು ನಂದು 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 ಅನ್ನೋದಿದೆ. ಆದ್ರೆ ಭಗವಂತ ಈ ಇಡೀ ವಿಶ್ವವನ್ನೇ ಸೃಷ್ಟಿ ಮಾಡ್ತಾನೆ. ಅವನ್ ಎಲ್ಲೂ ಸಹ ಇದು ನನ್ನದು ಅಂತ ಅವನ್ ಹೇಳೋದೇ ಇಲ್ಲ. ಅವನಿಗೆ ಅದು ಅವಶ್ಯಕತೆನೂ ಇಲ್ಲ. ಯಾರಾದ್ರೂ ಯಾರ್ ಮಾಡಿದ್ದು ಅಂದ ತಕ್ಷಣ ನಾನ್ ಮಾಡಿದ್ದು ನಾನ್ ಮಾಡಿದ್ದು. ಬಟ್ ಭಗವಂತ ಎಲ್ಲೂ ಹೇಳೇ ಇಲ್ಲ ಅಲ್ವಾ, ನಾನ್ ಮಾಡಿದ್ದು ಇದೆಲ್ಲ ನಿನ್ಗೋಸ್ಕರ ಅಂತ ಯಾವತ್ತಾರು ನಮ್ಗೆ ಹೇಳಿದನ? ನಾವೊಂದು ಧನ್ಯವಾದನೂ ಸಹ ಅವನಿಗೆ ಹೇಳೋದಿಲ್ಲ ಅವನಿಗೆ. ಆದ್ರೆ ನಾವಿವತ್ತು ಉಸಿರಾಡ್ತಾ ಇದೀವಿ ಅಂದ್ರೂ ಅದಕ್ಕೆ ಕಾರಣ ಅವನೇ ಆಗ್ತಾನೆ. ಹಾಗಾಗಿ ಅವನು ವೈರಾಗ್ಯವನ್ನ ಹೊಂದಿದ್ದಾನೆ. ಯಾವುದ್ರ ಬಗ್ಗೆನೂ ಅವನಿಗೆ ನನ್ನದು ಅನ್ನೋ ಭಾವನೆನೇ ಅವನಿಗೆ ಇಲ್ಲ. ಈ 6 ಗುಣಗಳ ಪೂರ್ಣ ಪ್ರಮಾಣದಲ್ಲಿರುವ ಭಗವಂತ. ಹಾಗೇನೆ ಸತ್ವಗುಣ, ರಜೋಗುಣ, ತಮೋ ಗುಣಗಳ ಸ್ಪರ್ಶವೇ ಇಲ್ಲದ ಭಗವಂತ. ನಾವ್ ಹೇಳ್ತೀವಿ ರಜೋಗುಣ ಒಳ್ಳೇದಾ, ತಮೋ ಗುಣ ಒಳ್ಳೇದಾ ಅಂತ ಹೇಳೋದಾದ್ರೆ ಕೊನೆಗೆ ಬಂದ್ ನಿಲ್ತೀವಿ ಸಾತ್ವಿಕ ಗುಣ ಪರವಾಗಿಲ್ಲ, ಅದು ಒಳ್ಳೇದು. ಆದ್ರೆ ಸಾತ್ವಿಕ ಗುಣದಲ್ಲೂ ಸಹ ನಮ್ಗೊಂದು ಆಸೆ ಇರುತ್ತೆ, ನನಗ್ ಭಗವಂತ ಬೇಕು, ಮುಕ್ತಿ ಬೇಕು, ಮೋಕ್ಷ ಬೇಕು ಅಂತ, ಅಲ್ವಾ? ಆದ್ರೆ ಭಗವಂತನಿಗೆ ಅದು ಯಾವುದೂ ಇಲ್ಲ. ಅವನು ಯಾವುದನ್ನು ನಂದು ಅಂತ ಅವನು ಒಪ್ಕೊಳ್ಳೋದೇ ಇಲ್ಲ. ನಿಮ್ಗಾಗಿ ಮಾಡಿದೀನಿ, ಭಕ್ತರಿಗಾಗಿ ಮಾಡಿದೀನಿ ಅಂತ ಹೇಳ್ತಾ ಹೋಗ್ತಾನೆ. ಹಾಗಾಗಿ ಈ 6 ಗುಣಗಳ ಪೂರ್ಣ ಪ್ರಮಾಣದಲ್ಲಿ ಇರೋನು ಭಗವಂತ. ಹಾಗೆ ತ್ರಿಗುಣಗಳ ಸ್ಪರ್ಶವೇ ಇಲ್ಲದವನು ನಿಜವಾದ ಭಗವಂತ. ಹಾಗಾಗಿ ಅವನನ್ನ ಭಗವಾನ್ ಅಂತ ಹೇಳ್ತೀವಿ. ಯಾರಾದ್ರೂ ನಾನೇ ಭಗವಂತ ಅಂತ ಹೇಳ್ತಾರಲ್ಲ, ಕೆಲವರು ಇರ್ತಾರೆ. ದೇವ್ರು ಯಾರು ಅಂದ್ರೆ ಯಾರಿಲ್ಲಪ್ಪ, ನಾನೇ ಭಗವಂತ. ಹೌದಾ, ನೀನೇ ಭಗವಂತನ, ನಿಂಗ್ ವೈರಾಗ್ಯ ಇದೆಯಾ ಅಂತ ಫಸ್ಟ್ ಕೇಳ್ಬೇಕಾಗತ್ತೆ ಅವರಲ್ಲಿ ನಾವು. ಯಾಕೆ ಅಂತಂದ್ರೆ ಕೆಲವ್ರು ಇರ್ತಾರೆ, ಮಾನವ ರೂಪಿಯಾಗಿ ಬಂದು ನಾನೇ ಭಗವಂತ ಅಂತ ಹೇಳ್ತಾರೆ. ಆದ್ರೆ ನೋಡಿ, ಇಲ್ಲಿ ಭಗವಂತ ಶರ ನರನಾರಾಯಣನಾಗಿ ಬರ್ತಾನೆ, ದತ್ತಾತ್ರೇಯನಾಗಿ ಬರ್ತಾನೆ. ಅವ್ರು ಎಲ್ಲೂ ನಾನು ನನ್ನದು ಅಂತ ಅವ್ರು ಹೇಳ್ಕೊಳ್ಳೋದೇ ಇಲ್ಲ. ಆದ್ರೆ ಇತ್ತೀಚೆಗೆ ಕೆಲವರನ್ನ ನಾವು ನೋಡ್ತಾ ಇದೀವಿ, ನಾನೇ ಎಲ್ಲ ಅಂತ ಅವರು ಬಣ್ಣನೆಯನ್ನ ಮಾಡ್ಕೊಳ್ತಾರೆ, ನಾನೇ ಭಗವಂತ. ಹೌದಾ, ನಾನೇ ಅನ್ಬೇಕಾರೆ ನನ್ನದು ಅನ್ನೋದು ಇರ್ಬೇಕಲ್ವಾ ಮೊದ್ಲು. ಅದು ನನ್ನದು ಅನ್ನೋದನ್ನ ಬಿಡ್ಬೇಕಲ್ವಾ, ಅದು ನಿಜವಾದ ವೈರಾಗ್ಯ ಅಲ್ವಾ? ಅವ್ರಿಗಿದ್ಯಾ? ಇದನ್ನೆಲ್ಲ ನಾವು ಪ್ರಶ್ನೆಯನ್ನ ಮಾಡ್ಬೇಕಾಗತ್ತೆ. ಯಾರಿಗೆ ಅಂದ್ರೆ ಅವ್ರಿಗೆ ಹೋಗಿ ಪ್ರಶ್ನೆ ಮಾಡೋ ಅವಶ್ಯಕತೆ ಇಲ್ಲ. ನಮಿಗ್ ನಾವೇ ಮೊದ್ಲು ಪ್ರಶ್ನೆ ಮಾಡ್ಕೋಬೇಕು. ಹೌದಾ, ಇವ್ರು ನಾನು ಮಾನವರ ದೈವ ರೂಪ ಅಂತ ಹೇಳ್ತಾರಲ್ಲ, ಇವ್ರಿಗೆ ಇದೆಲ್ಲ ಗುಣಗಳಿದ್ಯಾ ಅಂತ ನಮಿಗ್ ನಾವೇ ಟೆಸ್ಟ್ ಮಾಡ್ಕೋಬೇಕಾಗತ್ತೆ, ನಾವು ಅವ್ರ ಬಳಿ ಹೋಗುವುದಕ್ಕಿಂತ ಮುಂಚೆ. ಇನ್ನು ಸಾಧುಗಳು, ಸನ್ಯಾಸಿಗಳ ಬಗ್ಗೆ ಅಂತೂ ಹೇಳೋದೇ ಬೇಡ. ಏಕೆ ಅಂದ್ರೆ ಭಗವಂತ ಭಗವದ್ಗೀತೆಯಲ್ಲಿ ನಮಗೆ ಸಾಧುಗಳು ಅಂದ್ರೆ ಯಾರು, ಸನ್ಯಾಸಿಗಳು ಅಂದ್ರೆ ಯಾರು ಅಂತ ನಮಗೆ ಅಷ್ಟು ಅತ್ಯುತ್ತಮವಾಗಿ ನಮಗೆ ವಿವರಣೆಯನ್ನ ಕೊಡ್ತಾ ಬಂದಿದ್ದಾನೆ. ಇನ್ನು ಭಗಹ ಅಂತ ಅಂದ್ರೆ ದುಷ್ಟರ ಭಾಗ್ಯವನ್ನ ಕಸಿಯುವವನು ಹಾಗೂ ಪುಣ್ಯಾತ್ಮರಿಗೆ ಭಾಗ್ಯಪ್ರದನಾಗಿರುವ ಭಗವಂತ ಭಗಹ. ಇದಕ್ಕೆ ಎರಡಕ್ಕೂ ಇಲ್ಲಿ ಇರೋದ್ರಿಂದ ನಾನು ಇಲ್ಲಿ ನಾರಸಿಂಹನ ಉದಾಹರಣೆನೆ ತಗೋಬೇಕಾಗತ್ತೆ. ಏಕೆ ಅಂತ ಅಂದ್ರೆ ನಾರಸಿಂಹನ ಉದಾಹರಣೆಯನ್ನ ನಾವು ನೋಡಿದಾಗ ಹಿರಣ್ಯಕಶಿಪುವನ್ನ ಸಂಹಾರ ಮಾಡ್ತಾನೆ ಹಾಗೂ ಪ್ರಹ್ಲಾದನನ್ನ ರಕ್ಷಣೆ ಮಾಡ್ತಾ ಹೋಗ್ತಾನೆ. ಆದ್ರೆ ಪ್ರಹ್ಲಾದ ಏನ್ ಹೇಳ್ತಾನೆ, ಏನ್ ಬೇಕು ಅಂತ ಹೇಳಿದಾಗ, ನನ್ನ ಭಕ್ತಿ ನಾನು ವ್ಯಾಪಾರಕ್ಕೆ ಇಟ್ಟಿಲ್ಲ, ಹಾಗಾಗಿ ನೀನು ಏನ್ ಬೇಕು ಅಂತ ಕೇಳಲೇಬೇಡ. ಆದ್ರೆ ನಾವಾಗಿದ್ರೆ ನನಗೆ ಅದು ಬೇಕು ಇದು ಬೇಕು ಅಂತಿದ್ವಿ. ಅವನು ವ್ಯಾಪಾರಕ್ಕೆ ಇಟ್ಟಿಲ್ಲ ನನ್ ಭಕ್ತಿ ಅಂತ ಹೇಳ್ತಾನೆ. ಸೊ ಯಾವಾಗ ನಮ್ಮ ಭಕ್ತಿ ವ್ಯಾಪಾರ ಆಗೋದಿಲ್ವೋ, ಯಾವಾಗ ನಮ್ಮ ಪೂಜೆ ವ್ಯಾಪಾರ ಆಗೋದಿಲ್ವೋ, ಅಥವಾ ಯಾವಾಗ ನಮ್ಮ ಪೂಜೆ ಪುನಸ್ಕಾರ, ಹೋಮ, ಹವನ, ಭಕ್ತಿ ಇದೆಲ್ಲವುದೂ ಸಹ ಶಕ್ತಿ ಪ್ರದರ್ಶನ ಹಾಗೂ ಸಂಪತ್ತಿನ ಪ್ರದರ್ಶನ ಆಗೋದಿಲ್ವೋ, ಆಗ ಭಗವಂತ ಖಂಡಿತವಾಗಿಯೂ ಅದಕ್ಕೆ ವರವನ್ನ ಕೊಡ್ತಾ ಇರ್ತಾನೆ. ನಾವೊಂದ್ ದೇವಸ್ಥಾನಕ್ ಹೋಗ್ಬೇಕಾದ್ರೂ ನಾವು ಯೋಚನೆ ಮಾಡ್ತೀವಿ, ಎಸ್ ನಾನು ಈ ದೇವಸ್ಥಾನಕ್ ಹೋದ್ರೆ ಭಗವಂತ ವರ ಕೊಡ್ತಾನಾ, ನಾನು ಇಷ್ಟೊಂದು ದುಡ್ಡು ಖರ್ಚು ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಅಲ್ವಾ? ತುಂಬಾ ಜನ ಇದ್ದಾರೆ. ನೋ, ನಮ್ಮ ಭಕ್ತಿ ವ್ಯಾಪಾರ ಆಗ್ಬಾರ್ದು. ಆದ್ರೆ ಒಂದ್ ಆಸೆ ಇರ್ಬೇಕು, ಭಗವಂತ ನೀನೇ ಬೇಕು, ನನ್ನ ದೋಷಗಳನ್ನ ಪರಿಹರಿಸು. ಯಾಕೆಂದ್ರೆ ನನ್ನಲ್ಲಿ ದೋಷಗಳಿದೆ, ಅಜ್ಞಾನ ಇದೆ, ಹಾಗಾಗಿ ನೀನ್ ಅದನ್ನ ಸಂಹಾರ ಮಾಡು ಭಗವಂತ ಅಂತ. ಹಾಗಾಗಿ ಯಾವಾಗ ನಾವು ಭಗವಂತನಿಗೆ ಶರಣಾಗ್ತೀವಿ, ಆಗ ಭಗವಂತ ಪುಣ್ಯಾತ್ಮರಿಗೆ ಭಾಗ್ಯಪ್ರದನಾಗಿ ಬರ್ತಾ ಹೋಗ್ತಾನೆ. ಇನ್ನು ಆನಂದಿ ಅಂತ ತೆಗೆದುಕೊಂಡ್ರೆ ಪೂರ್ಣಾನಂದ ಉಳ್ಳವನು ಅನ್ನೋ ಅರ್ಥ ಬರ್ತಾ ಹೋಗುತ್ತೆ. ಪೂರ್ಣಾನಂದ ಸ್ವರೂಪ ಭಗವಂತನನ್ನ ನಾವಿಲ್ಲಿ ಆನಂದಿ ಅಂತ ಹೇಳ್ತೀವಿ.
ಇನ್ನು ವನಮಾಲಿ ಅಂತ ತೆಗೆದುಕೊಂಡ್ರೆ ಇದು ವಿಶೇಷವಾದ ಕೃಷ್ಣಾವತಾರಕ್ಕೆ ಸಂಬಂಧಪಟ್ಟ ಹೆಸರು. ನಮ್ಮೆಲ್ಲರಿಗೂ ಗೊತ್ತು. ಯಾಕೆ ಅಂತ ಅಂದ್ರೆ ಕೃಷ್ಣ ಗೋಪಾಲಕರ ಜೊತೆ ಗೋವುಗಳನ್ನ ಕಾಯೋದಿಕ್ಕೆ ಹೋಗ್ತಾನೆ. ಆ ಕಾಡಿಗೆ ಹೋದಾಗ ಅವನಿಗೆ ತುಂಬಾ ಅಲಂಕಾರ ಪ್ರಿಯ. ಅವನಿಗೆ ಎಷ್ಟು ಅಲಂಕಾರ ಮಾಡಿದ್ರು ಅವನಿಗೆ ಖುಷಿಯಾಗಿ ಮಾಡ್ಕೊಳ್ತಾನಂತೆ. ಅದಕ್ಕೆ ಅಲಂಕಾರ ಪ್ರಿಯ ವಿಷ್ಣು ಅಂತ ಹೇಳ್ತಾರೆ. ಇನ್ನು ಅಭಿಷೇಕ ಪ್ರಿಯ ಶಿವ ಅಲ್ವಾ? ಅವನಿಗೆ ಎಷ್ಟು ಅಭಿಷೇಕ ಮಾಡಿದ್ರು ಮಾಡಿಸ್ಕೊಳ್ತಾನೆ. ಹಾಗೆ ಆ ಕೃಷ್ಣನಿಗೆ ತುಂಬಾ ಅಲಂಕಾರ ಪ್ರಿಯ. ನೋಡಿ, ಅಲಂಕಾರ ಅನ್ನೋದು ನಾವ್ ಅನ್ಕೊಳ್ತೀವಿ ಮುತ್ತು ರತ್ನ ವಜ್ರ ವೈಡೂರ್ಯ ಇದರಿಂದನೇ ಅಲಂಕಾರ ಮಾಡ್ಬೇಕಾ ಅಂದ್ರೆ ಖಂಡಿತ ಇಲ್ಲ. ಅವನು ಕೃಷ್ಣಾವತಾರದಲ್ಲಿ ಗೋಪಾಲಕರ ಜೊತೆ ಗೋವುಗಳನ್ನ ಕಾಯ್ಬೇಕಾದ್ರೆ ಅಲ್ಲಿ ಪ್ರಕೃತಿಯಲ್ಲಿ ಸಿಗುವಂತಹ ಹೂಗಳು, ನವಿಲುಗರಿ ಹಾಗೂ ಅಲ್ಲಿ ಸಿಕ್ಕಂತಹ ವಿಶೇಷವಾದ ಸುಗಂಧ ಭರಿತವಾದ ಎಲೆಗಳು ಇದನ್ನೆಲ್ಲ ಸೇರಿಸಿ ಅವನಿಗೆ ನವಿಲ್ಗರಿ ಅಂದ್ರೆ ತುಂಬಾ ಇಷ್ಟ, ನಮ್ಮೆಲ್ಲರಿಗೂ ಗೊತ್ತು. ಹಾಗಾಗಿ ಅದನ್ನೆಲ್ಲ ಸೇರಿಸಿ ಆತರ ಏನ್ ಮಾಡ್ತಿದ್ದಂತೆ, ಒಂದು ಹಾರವನ್ನ ಮಾಡ್ಕೊಳ್ತಿದ್ದಂತೆ. ಆ ಹಾರ ಎಷ್ಟು ದೊಡ್ಡಕ್ಕಿರ್ತಿತ್ತಪ್ಪ ಅಂತ ಅಂದ್ರೆ ಆ ಕುತ್ತಿಗೆಯಿಂದ ಹಿಡಿದು ಅಂದ್ರೆ ಹಿಂಗೆ ಹಾಕೊಂಡ್ರೆ ಆ ಕುತ್ತಿಗೆಯಿಂದ ಹಿಡಿದು ಕಾಲ್ ಗಂಟಿನವರೆಗೆ ಇರ್ತಿತ್ತಂತೆ. ಅಂದ್ರೆ ನಾವೇನೀಗ ಆಂಕಲ್ ಅಂತ ಹೇಳ್ತೀವಿ, ಅಲ್ಲಿವರೆಗೂ ಇರ್ತಿತ್ತಂತೆ. ಅದನ್ನ ಕಟ್ಬಿಟ್ಟು ಅವನು ಹಾಕೊಳ್ತಾ ಇದ್ನಂತೆ. ಹಾಗಾಗಿ ಆ ಮಾಲೆಯನ್ನ ಧರಿಸುತ್ತಿದ್ದಂತಹ ಭಗವಂತನನ್ನ ನಾವು ವನಮಾಲಿ ಅಂತ ಕರಿತಾ ಹೋಗ್ತೀವಿ. ಹಾಗೇನೆ ಪ್ರಪಂಚದ ಸೃಷ್ಟಿಯ ಮೊದಲು ಹಂತದಲ್ಲಿ ನಾನಾ ಬಗೆಯ ವನಸ್ಪತಿಗಳ ರೂಪದಲ್ಲಿ ಜೀವ ಸೃಷ್ಟಿ ಮಾಡಿದ ಭಗವಂತ ವನಮಾಲಿ. ಈಗ ಇಂಗ್ಲಿಷ್ ಮೆಡಿಸನ್, ಹೋಮಿಯೋಪತಿ ಅದು ಇದು ಅಂತ ನೂರಾರು ಬಂದಿದೆ. ಆದ್ರೆ ನಮ್ಮ ಋಷಿ ಮುನಿಗಳು ಉಪಯೋಗಿಸ್ತಾ ಇದ್ದಿದ್ದು ಆಯುರ್ವೇದಿಕ್ಕೆ ಅಲ್ವಾ? ಆಯುರ್ವೇದ ಪದ್ಧತಿಯನ್ನ ಉಪಯೋಗಿಸ್ತಾ ಇದ್ರು. ಆ ಆಯುರ್ವೇದ ಪದ್ಧತಿಯಲ್ಲಿ ವನಸ್ಪತಿಗಳದೇ ಮೂಲ. ಈಗ ಏನೋ ಒಂದು ಹುಷಾರಿಲ್ಲ ಅಂದ ತಕ್ಷಣ ಅಜ್ಜಿ ಅಮ್ಮ ಏನೋ ಒಂದು ಮನೆಯಲ್ಲಿ ಒಂದು ಔಷಧಿ ಮಾಡಿ ಕೊಡ್ತಾರಲ್ವಾ? ಆ ರೀತಿ ನಮಗಾಗಿ ಆ ವನಸ್ಪತಿಗಳ ರೂಪದಲ್ಲಿ ಜೀವವನ್ನ ಸೃಷ್ಟಿ ಮಾಡ್ತಾ ಹೋಗ್ತಾನೆ ಭಗವಂತ. ಹಾಗಾಗಿ ಆತನನ್ನ ನಾವಿಲ್ಲಿ ವನಮಾಲಿ ಅಂತ ಕರಿತಾ ಹೋಗ್ತೀವಿ. ಇನ್ನು ಹಲಾಯುಧ ಅಂತ ತೆಗೆದುಕೊಂಡ್ರೆ ನೇಗಿಲನ್ನ ಆಯುಧವಾಗಿ ಬಳಸಿದ ನರರೂಪಿ ಬಲರೂ ಬಲರಾಮನೊಳಗೆ ಅವಿರ್ಭೂತಿಯಾದ ಭಗವಂತನನ್ನ ಹಲಾಯುಧ ಅಂತ ಕರಿತೀವಿ. ನಮ್ಮೆಲ್ಲರಿಗೂ ಗೊತ್ತು, ಬಲರಾಮ ಯಾರೋ ಅಲ್ಲ, ಅನಂತನೇ ಬಲರಾಮನಾಗಿ ಬರ್ತಾನೆ, ಅನಂತನೇ ಲಕ್ಷ್ಮಣನಾಗಿ ಬರ್ತಾನೆ. ಲಕ್ಷ್ಮಣನಾಗಿ ಬಂದಾಗ ಕೊನೆಗೆ ಅವನು ಹೇಳ್ತಾನೆ, ರಾಮಾಯಣದ ಕೊನೆಯಲ್ಲಿ, ನಾನು ನಿನ್ನ ತಮ್ಮನಾಗಿ ಹುಟ್ಟುಬಿಟ್ಟಿದ್ದೆ ಈ ಜನ್ಮದಲ್ಲಿ. ಹಾಗಾಗಿ ನಿನ್ನನ್ನ ಕಿವಿ ಹಿಂಡ್ಲಿಕ್ಕೆ ಆಗ್ಲಿಲ್ಲ. ನೀನ್ ಎಷ್ಟೊಂದು ತಪ್ಪು ಮಾಡ್ತಾ ಇದ್ರು ನಿನ್ನನ್ನ ಸರಿ ದಾರಿಗೆ ತರ್ಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಮುಂದಿನ ಜನ್ಮದಲ್ಲಿ ನೀನು ಏನಾದ್ರೂ ಮಾನವ ರೂಪಿಯಾಗಿ ಬಂದ್ರೆ ನಾನು ನಿನ್ನ ಅಣ್ಣನಾಗಿ ಹುಡ್ತೀನಿ. ಅಣ್ಣನಾಗಿ ಹುಟ್ಟಿ ನೀನ್ ಮಾಡೋ ಎಲ್ಲಾ ತಪ್ಪುಗಳಿಗೆ ಕಿವಿಯನ್ನ ಹಿಂಡ್ತೀನಿ ಅಂತ ಹೇಳ್ತಾನಂತ. ಅಂದ್ರೆ ಇಲ್ಲಿ ಆತನಿಗಿದ್ದಂತಹ ಭಗವಂತನ ಮೇಲಿನ ಪ್ರೀತಿ ಅಷ್ಟೇ ಅದು. ಅಂದ್ರೆ ನನ್ನ ಭಗವಂತ ಕಷ್ಟ ಪಡ್ತಿದನಲ್ಲ ಇಲ್ಲಿ ಭೂಮಿ ಮೇಲೆ ಬಂದು ಅಂತ. ಹಾಗಾಗಿ ಮುಂದಿನ ಕೃಷ್ಣಾವತಾರದಲ್ಲಿ ಬಲರಾಮನಾಗಿ ಅಣ್ಣನ ರೂಪದಲ್ಲೇ ಬರ್ತಾನೆ. ಅಣ್ಣನ ರೂಪದಲ್ಲಿ ಬಂದ್ರೂ ಸಹ ಅವನಿಗೆ ಇದ್ದಿದ್ದು ಭಗವಂತನ ಮೇಲೆ ಪ್ರೀತಿನೇ. ಯಾಕೆ ಅಂತಂದ್ರೆ ಕೃಷ್ಣನನ್ನ ಒಂದು ಕ್ಷಣವೂ ಸಹ ಬಿಡ್ತಾ ಇರ್ಲಿಲ್ಲ ಬಲರಾಮ. ಹಿಂದೆ 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 ನೆರಳ ಹಾಗೆ ಇರ್ತಿದ್ದ. ಹಾಗೆ ಭಗವಂತನಿಗೆ ಒಂದು ಚೂರು ಕಷ್ಟ ಆದ್ರೂನು ಅವನ ಕಣ್ಣಲ್ಲಿ ಮೊದಲು ನೀರ್ ಬರ್ತಾ ಇತ್ತು ಅಂತ ಉಲ್ಲೇಖಗಳು ಹೇಳ್ತಾ ಹೋಗತ್ತೆ. ಹಾಗಾಗಿ ಭಗವಂತನ ಬಗೆಗಿನ ಆ ವಿಶೇಷವಾದಂತಹ ಪ್ರೀತಿ ರೂಪವೇ ಬಲರಾಮ. ಹಾಗಾಗಿ ನೇಗಿಲನ್ನ ಆತ ಆಯುಧವನ್ನಾಗಿ ಮಾಡ್ಕೊಳ್ತಾನೆ. ಹಾಗಾಗಿ ಇಲ್ಲಿ ನರರೂಪಿ ಬಲರಾಮ ಅಂತ ಹೇಳ್ತಾರೆ. ಅವನಲ್ಲೂ ಸಹ ಅಂತರ್ಯಾಮಿಯಾಗಿ ಇರ್ತಾನೆ ಭಗವಂತ. ಹಾಗಾಗಿ ಅವನನ್ನ ಹಲಾಯುಧ ಅಂತ ಹೇಳ್ತೀವಿ. ಇಲ್ಲಿ ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ನಮ್ಮೆಲ್ಲರಲ್ಲೂ ಬಿಂದು ಸ್ವರೂಪನಾಗಿ ಭಗವಂತ ಇರ್ತಾನೆ. ಹಾಗೆ ಬಲರಾಮನಲ್ಲೂ ಸಹ ಬಿಂದು ಸ್ವರೂಪನಾಗಿ ಇರೋದ್ರಿಂದ ಆತನನ್ನ ಹಲಾಯುಧ ಅಂತ ಹೇಳ್ತಾರೆ. ಇನ್ನು ಆದಿತ್ಯ ಅಂತ ತೆಗೆದುಕೊಂಡ್ರೆ ನಮ್ಮೆಲ್ಲರಿಗೂ ಗೊತ್ತು, ಆದಿತ್ಯ ಅಂದ್ರೆ ಸೂರ್ಯ. ಭೂಮಿಯಲ್ಲಿ ಪ್ರತಿಯೊಂದು ಜೀವರೊಳಗೆ ಅಂತರ್ಯಾಮಿಯಾಗಿರುವ ಭಗವಂತನೇ ಸೂರ್ಯಮಂಡಲದಲ್ಲಿ ತುಂಬಿ ಸೂರ್ಯ ಕಿರಣಗಳ ಮೂಲಕ ಶಕ್ತಿ ಶಕ್ತಿಯನ್ನ ಕೊಡ್ತಾ ಹೋಗ್ತಾನೆ ಹಾಗೂ ಶಕ್ತಿ ಪಥವನ್ನ ಮಾಡ್ತಾ ಇರ್ತಾನೆ. ಹಾಗಾಗಿ ಆದಿತ್ಯನಲ್ಲಿ ಸನ್ನಿಹಿತನಾಗಿರುವಂತಹ ಭಗವಂತನನ್ನ ಆದಿತ್ಯ ಅಂತ ನಾವಿಲ್ಲಿ ಹೇಳ್ತಾ ಹೋಗ್ತೀವಿ. ಇನ್ನು ಜ್ಯೋತಿರಾದಿತ್ಯ ಅಂತ ತೆಗೆದುಕೊಂಡ್ರೆ ಜಗತ್ತಿನಲ್ಲಿ ಯಾವ ಯಾವ ಬೆಳಕಿದೆಯೋ ಅವೆಲ್ಲವುದರ ಮೂಲ ಭಗವಂತ. ಭಗವದ್ಗೀತೆಯಲ್ಲಿ ಆಗ್ಲೇ ಇದು ಸಾಕಷ್ಟು ಬಾರಿ ಎಕ್ಸಾಂಪಲ್ಸ್ ಬಂದಿದೆ. ಬಟ್ ಸ್ಟಿಲ್
ಯದಾದಿತ್ಯ ಗತಂ ತೇಜಂ ಜಗದ್ಭಾಸಯತೆ ಕಿಲಂ ಯಚ್ಚಂದ್ರಮಸಿ ಹೆಚ್ಚಾಗ್ನೋ ತತ್ತೇಜೋ ವಿದ್ಧಿ ಮಾಮಕಂ ಅಂತ ಹೇಳ್ತಾ ಹೋಗ್ತೀವಿ. ಅಂದ್ರೆ ಸೂರ್ಯನಲ್ಲಿದ್ದು ವಿಶ್ವದ ಏನೆಲ್ಲ ಬೆಳಕುಗಳಿದೆ ಅಂದ್ರೆ ಚಂದ್ರನಲ್ಲಿ, ಬೆಂಕಿಯಲ್ಲಿ, ಅಷ್ಟೇ ಅಲ್ಲ, ಅದು ನನ್ನ ಬೆಳಕೆಂದು ನಾವು ತಿಳಿತಾ ಹೋಗ್ಬೇಕಾಗತ್ತೆ. ಹಾಗಾಗಿ ಯಾವ ಬೆಳಕುಗಳು ಸಹ, ವಿಶೇಷವಾಗಿ ಜ್ಞಾನದ ಬೆಳಕು, ಅದರಲ್ಲಿ ಭಗವಂತ ವಿಶೇಷವಾಗಿ ಸನ್ನಿಹಿತನಾಗಿರ್ತಾನೆ. ಹಾಗಾಗಿ ಸಮಸ್ತ ಬೆಳಕಿನ ಪುಂಜಗಳ ಬೆಳಕಿನ ಮೂಲ ಜ್ಯೋತಿ ಭಗವಂತ. ಅಷ್ಟೇ ಅಲ್ಲ, ಬೆಳಕಿನ ಮೂಲ ಕಾರಣಗಳಾದ ಆದಿತ್ಯರಲ್ಲಿ ತುಂಬಿದ ಜ್ಞಾನ ಮೂರ್ತಿ ಭಗವಂತನನ್ನ ಜ್ಯೋತಿರಾದಿತ್ಯ ಅಂತ ಹೇಳ್ತೀವಿ. ಇಲ್ಲಿ ವಿಶೇಷವಾಗಿ ಒಂದು ಪದವನ್ನೇ ಬಳಸ್ತಾ ಇದ್ದಾರೆ, ಸೂರ್ಯಾದಿಯಲ್ಲಿ ತುಂಬಿದ ಜ್ಞಾನ ಮೂರ್ತಿ ಅಂತ. ಇಲ್ಲಿ ಸೂರ್ಯನಲ್ಲಿ ಯಾಕೆ ಅವನು ಅಷ್ಟೊಂದು ಜ್ಞಾನವನ್ನ ತುಂಬ್ತಾನಪ್ಪ ಅಂತ ಅಂದ್ರೆ, ನಾವೆಲ್ಲರೂ ಸಹ ಭಗವದ್ಗೀತೆಗೆ ಹೋಗ್ಬೇಕಾಗತ್ತೆ. ಭಗವದ್ಗೀತೆಯನ್ನ ಸೂರ್ಯನಿಗೆ ಮೊದಲು ಉಪದೇಶ ಮಾಡಿದ್ದು ಭಗವಂತ, ನಂತರ ಅರ್ಜುನನಿಗೆ ಉಪದೇಶ ಮಾಡೋದು ಅಂತ ನಾವು ಭಗವದ್ಗೀತೆಯಲ್ಲಿ ತಿಳ್ಕೊಂಡ್ಬಿಟ್ಟಿದ್ದೀವಿ. ಅಷ್ಟೇ ಅಲ್ಲ, ನಾವು ಆಂಜನೇಯ ಅಂತ ತಗೊಂಡಾಗ್ಲೂ ಸಹ ಆಂಜನೇಯನ ಗುರುವಾಗಿ ಸೂರ್ಯ ಇರ್ತಾನ. ಆಗ ಸೂರ್ಯ ಹೇಳ್ತಾನೆ, ನೋಡು, ನನ್ನಲ್ಲಿ ನೀನು ಜ್ಞಾನವನ್ನ ಪಡಿಬೇಕು ಅಂದ್ರೆ ನೀನು ಉಲ್ಟಾ ಹೋಗ್ಬೇಕು, ಯಾಕೆಂದ್ರೆ ನನ್ನ ಕೆಲಸ ಬಿಟ್ಟು ನಾನು ನಿನಗೆ ಜ್ಞಾನವನ್ನ ಕೊಡೋದಿಲ್ಲ ಅಂತ ಹೇಳ್ತಾನೆ. ಆಗ ಆಂಜನೇಯ, ಸರಿಯಪ್ಪ, ನೀನು ನಿನ್ ಪಾಡಿ ನಿನ್ ಕೆಲಸ ಮಾಡ್ತಾ ಮಾಡ್ತಾನೆ ನನಗೆ ಹೇಳ್ಕೊಡು, ನೀನ್ ಎಲ್ಲಿ ಹೋಗ್ತೀಯ ಅಲ್ಲಿ ನಾನು ಬರ್ತೀನಿ ಅಂತ ಹೇಳ್ತಾನೆ. ಸೂರ್ಯ ರಥವನ್ನ ಚಲಿಸ್ತಾ ಹೋಗ್ತಾನೆ. ಅದೇ ವೇಗದಲ್ಲಿ ಹನುಮ ಉಲ್ಟಾ ಹೆಜ್ಜೆಯಲ್ಲಿ ಅವನ ಜ್ಞಾನವನ್ನ ಪಡಿತಾನೆ. ನೋಡಿ, ಜ್ಞಾನವನ್ನ ಪಡೆಯೋದು ಗುರುವಿನಿಂದ ಬಹಳ ಸುಲಭದ ಕೆಲಸ ಖಂಡಿತವಾಗಿಯೂ ಅಲ್ಲ. ಹಾಗಾಗಿ ಆ ಸೂರ್ಯನಲ್ಲಿ ಜ್ಞಾನ ತುಂಬಿದ ಭಗವಂತನನ್ನ ಜ್ಯೋತಿರಾದಿತ್ಯ ಅಂತ ನಾವಿಲ್ಲಿ ಹೇಳ್ತಾ ಹೋಗ್ತೀವಿ. ಇನ್ನು ಸಹಿಷ್ಣು ಅಂತ ತೆಗೆದುಕೊಂಡ್ರೆ ಭಗವಂತ ಅಪರಾಧಗಳನ್ನ ಸಹಿಸುವ ಕರುಣಾಮೂರ್ತಿ. ಕೆಲವೊಮ್ಮೆ ದೇವರನ್ನ ನಾವು ತಪ್ಪಾಗಿ ತಿಳಿತೀವಿ, ಬೈತೀವಿ, ತಪ್ಪು ಉಪಾಸನೆಯನ್ನ ಮಾಡ್ತಾ ಹೋಗ್ತೇವೆ. ನಾವು ಭಗವದ್ಗೀತೆಯನ್ನ ತಿಳ್ಕೊಂಡ್ಮೇಲೆ ನಮಗೆ ಗೊತ್ತಾಗುತ್ತೆ, ಅಯ್ಯೋ, ಈ ತರ ಎಲ್ಲೂ ಭಗವಂತ ಹೇಳೇ ಇಲ್ವಲ್ಲ, ಉಪಾಸನೆ ಮಾಡುವಂತ ನಾನು ಅವನಿಗೆ ಉಪಾಸನೆ ಮಾಡ್ತಾ ಇದ್ದೀನಲ್ಲ ಅಂತ. ಜಸ್ಟ್ ನಾವು ಆಚರಣೆ ಮಾಡೋದಕ್ಕಿಂತ ಮೊದ್ಲು ನಮ್ ಥಾಟ್ ಅಂತೂ ಒಂದು ಬಂದ್ ಹೋಗುತ್ತೆ, ಇದೆಲ್ಲೂ ಹೇಳಿಲ್ಲ ಭಗವಂತ ಭಗವದ್ಗೀತೆಯಲ್ಲಿ, ಇದೇ ನಿಜವಾದ ಶಾಸ್ತ್ರ ಅಂತ ಹೇಳಿದಾನೆ. ಆ ಶಾಸ್ತ್ರದಲ್ಲಿ ಈ ರೀತಿಯಾದಂತಹ ಪೂಜೆ ಪುನಸ್ಕಾರ ಇಲ್ವೇ ಇಲ್ವಲ್ಲಪ್ಪ ಅಂತ ನಮಗೆ ಅನ್ಸುತ್ತೆ ಅಲ್ವಾ. ಹಾಗಾಗಿ ನಾವು ಎಷ್ಟು ತಪ್ಪು ಆರಾಧನೆ ಮಾಡ್ತೀವಿ, ಆದ್ರೂ ಭಗವಂತ ನಮ್ಮನ್ನು ವರ ಕೊಡೋದೇನಾರ ಕಮ್ಮಿ ಮಾಡ್ತಾನ? ಇಲ್ಲ, ಅಯ್ಯೋ ನನ್ ಮಕ್ಳು ಒಳ್ಳೇದಾಗ್ಲಿ ಅಂತ ಅವನದೆಲ್ಲವನ್ನ ಸಹಿಸ್ಕೊಳ್ತಾನ. ಅಷ್ಟೇ ಅಲ್ಲ, ವಿಷ್ಣು ಸಹಸ್ರನಾಮ ಹೇಳ್ಬೇಕಾದ್ರೂ ಎಷ್ಟೋ ತಪ್ಪು ಉಚ್ಚಾರಣೆಗಳನ್ನ ನಾವು ಮಾಡಬಹುದು, ಆದ್ರೆ ಅದನ್ನೂ ಸಹಿಸ್ಕೊಳ್ತಾನೆ ಭಗವಂತ. ಹೋಗ್ಲಿ ಬಿಡು. ಅದೇ ನಮಗೆ ನಮ್ಮ ಹೆಸರು ನಾವು ಒಂದು ಸಲ ತಪ್ಪು ಯಾರು ಕರೆದ್ ಬಿಟ್ರು ಅಂದ್ರೆ ಎಷ್ಟು ಕೋಪ ಮಾಡ್ಕೊಳ್ತೀವಿ ಅಂದ್ರೆ, ತಕ್ಷಣ ನಮ್ ಬೆಸ್ಟ್ ಫ್ರೆಂಡಿಗೆ ಹೇಳ್ತೀವಿ, ನೋಡು ಅವ್ರಿಗೆ ನಮ್ ಹೆಸರು ಗೊತ್ತಿಲ್ವಾ, ಹೆಂಗ್ ಕರೀತಾರೆ, ಎಷ್ಟು ಬೇಗ ಕೋಪ ಬರುತ್ತಲ್ವಾ ನಮ್ಗೆ. ಹಾಗಿರ್ಬೇಕಾರೆ ಭಗವಂತನ ಸಹಸ್ರನಾಮವನ್ನ ನಾವು ಅಷ್ಟು ಪರ್ಫೆಕ್ಟ್ ಆಗಿ ಹೇಳ್ತೀವ? ಇಲ್ಲ. ಎಷ್ಟು ತಪ್ಪುಗಳನ್ನ ಮಾಡ್ತೀವಿ, ಆಚರಣೆಗಳನ್ನ ತಪ್ಪು ಮಾಡ್ತೀವಿ, ಉಪಾಸನೆಯನ್ನ ತಪ್ಪು ಮಾಡ್ತೀವಿ, ಆದ್ರೂ ಸಹ ಭಗವಂತ ಎಲ್ಲವನ್ನ ಸಹಿಸ್ಕೊಳ್ತಾ ಹೋಗ್ತಾನೆ. ಅವನ್ ಒಂದೇ ಒಂದ್ಸಲ ಕೋಪ ಮಾಡ್ಕೊಂಡ್ರೆ ಅಷ್ಟೆ. ನೋಡಿ, ಇಲ್ಲಿ ಒಂದು ನಾವು ತಿಳ್ಕೊಬೇಕಾಗತ್ತೆ, ಪ್ರಕೃತಿ ಮಾತೇನಾದ್ರೂ ನಮ್ಮ ಮೇಲೆ ಒಂದು ಸಾರಿ ಕೋಪ ಮಾಡ್ಕೊಳ್ತಾಳೆ ಅಲ್ವಾ. ಈ ಜನರಿಗೆ ಜ್ಞಾನವೇ ಬರೋದಿಲ್ವಲ್ಲ, ಮರ ಕಡಿತಾರೆ, ಇವ್ರಿಗೆ ಮಳೆ ಇಲ್ದೇ ಇರೋ ಹಾಗೆ ಮಾಡ್ತೀನಿ, ಬರಗಾಲ ಬರೆಸ್ತೀನಿ, ಹಾಗೆ ಹೀಗೆ ಅವಳು ಸಹಿಸ್ಕೊಳ್ತಾಳೆ. ಆದ್ರೆ ಅವಳು ಅಟ್ಲೀಸ್ಟ್ ಒಂದಲ್ಲ ಒಂದ್ಸಲ ರಿಯಾಕ್ಟ್ ಮಾಡ್ತಾಳೆ. ಆದ್ರೆ ಭಗವಂತ ಯಾವತ್ತೂ ಸಹ ಎಂದೂ ಸಹ ರಿಯಾಕ್ಟೇ ಮಾಡೋದಿಲ್ಲ. ಹಾಗಾಗಿ ನಾವು ತಪ್ಪು ಉಪಾಸನೆ ಮಾಡಿದ್ರು ಅದ ತಡ್ಕೊಳ್ತಾನೆ. ಹಾಗೆ ಭಕ್ತರ ಸರ್ವ ಅಪರಾಧವನ್ನ ಮನ್ನಿಸ್ತಾ ಹೋಗ್ತಾನೆ, ಎಲ್ಲವನ್ನ ಕ್ಷಮಿಸ್ತಾನೆ. ಹೋಗ್ಲಿ ಬಿಡು, ನಾಳೆ ಸರಿ ಹೋಗ್ತಾನೆ, ಹೋಗ್ಲಿ ಬಿಡು, ನಾಳೆ ಸರಿ ಹೋಗ್ತಾನೆ. ನಾವ್ ಅಪ್ಪ ಅಮ್ಮ ಮಕ್ಕಳನ್ನ ಕ್ಷಮಿಸಿದ್ರು ನಮ್ಮ ಮನಸ್ಸಿನ ಎಲ್ಲೋ ಒಂದು ಮೂಲೆಯಲ್ಲಿ ಆ ನೋವು ಹಾಗೆ ಇರುತ್ತೆ. ನಾವ್ ಅದನ್ನ ಸಂಪೂರ್ಣವಾಗಿ ತೆಗೆದು ಹಾಕೋದಿಕ್ ಆಗೋದಿಲ್ಲ. ನಾವೆಲ್ಲೋ ಒಂದ್ ಕಡೆ ಹೊರಗೆ ಹಾಕ್ತಿವಿ, ನೀನ್ ಆವಾಗ ಆ ತರ ತಪ್ಪು ಮಾಡಿದ್ದೆ ಅಂತ ನಾವು ಮನ್ಸಲ್ಲಿ ಇಟ್ಕೊಂಡು ನಾವ್ ಹೇಳ್ತೀವಿ. ಆದ್ರೆ ಭಗವಂತ ನಾವು ಮಾಡುವ ಎಲ್ಲ ಅಪರಾಧ, ಎಲ್ಲ ತಪ್ಪುಗಳನ್ನ ಮನ್ನಿಸ್ತಾ ಕ್ಷಮಿಸ್ತಾ ಹೋಗ್ತಾನೆ. ಹಾಗಾಗಿ ಆತ ಸಹಿಷ್ಣು ಅಂತ ಕರಿತಾ ಹೋಗ್ತಾರೆ. ಇನ್ನು ಗತಿ ಸತ್ತಮಃ ಅಂತ ತೆಗೆದುಕೊಂಡ್ರೆ, ನಮ್ಮ ಜೀವನದ
ಆ ಗತಿಯನ್ನ ನಿರ್ಧರಿಸುವವನು ಅವನು. ಹಾಗೇನೆ ಎಲ್ಲರಿಗಿಂತ ಎತ್ತರದಲ್ಲಿರುವ ಕಾರುಣ್ಯ ಮೂರ್ತಿ ಅವನು. ಇಲ್ಲಿ ಗತಿ ಅಂದ್ರೆ ನಾವು ಹೋಗಿ ಸೇರಬೇಕಾದಂತಹ ತಾಣ. ಲಾಸ್ಟ್ ಸ್ಟಾಪ್ ಯಾವ್ದಪ್ಪ? ನಾವು ಬಸ್ಸಲ್ಲಿ ಹತ್ತುತ್ತಿದ್ದಂಗೆ ಈ ಬಸ್ ಲಾಸ್ಟ್ ಸ್ಟಾಪಿಗೆ ಕರ್ಕೊಂಡು ಹೋಗುತ್ತಾ ಅಂತ ಕೇಳ್ತೀವಲ್ಲ, ಹಾಗೆ ಈ ಹುಟ್ಟಿದ ತಕ್ಷಣ ನಮ್ಮ ಕೊನೆಯ ನಿಲ್ದಾಣದಲ್ಲಿ, ಹಾಗೂ ಕೊನೆಯ ನಿಲ್ದಾಣವೇ ಭಗವಂತನಾಗಿರ್ತಾನೆ. ಹಾಗಾಗಿ ಸೇರಬೇಕಾದಂತಹ ಕೊನೆ ತಾಣ ಅವನು. ಹಾಗೂ ಗಮ್ಯವಾದಂತಹ ಸ್ಥಾನದಲ್ಲಿ ಶ್ರೇಷ್ಠವಾದ ಹಿರಿಯ ತಾಣ ಭಗವಂತ ಗತಿಸತ್ತಮ. ನಾವ್ ಅನ್ಕೊಂತೀವಲ್ಲ, ನಾನು ಒಂದೇ ಸಾರಿ ಬದುಕೋದು. ಇಲ್ಲ, ನೀನ್ ಒಂದೇ ಸಾರಿ ಬದುಕೋದಲ್ಲ, ಪ್ರತಿದಿನ ಬದುಕ್ತಾ ಇದೀಯ, ಪ್ರತಿದಿನ ಜೀವಿಸ್ತಾ ಇದೀಯ, ನೀನ್ ಎಂಜಾಯ್ ಮಾಡ್ತಾ ಇದೀಯ ನಿನ್ನ ಲೈಫನ್ನ. ಆದ್ರೆ ನಾವು ಸಾಯೋದು ಒಂದೇ ಸಲ. ಹಾಗಾಗಿ ಆ ಸಾವಿನಲ್ಲಿ ನಾನು ನನ್ನ ಭಗವಂತನನ್ನ ಹೋಗಿ ಸೇರ್ಬೇಕು. ನಾನು ಹೋಗಿ ಸೇರಿದಾಗ ನನಗೆ ಯಾವುದೇ ರೀತಿಯಾದಂತಹ ಗಿಲ್ಟ್ ಕಾಡಬಾರ್ದು. ಅಯ್ಯೋ, ಭಗವಂತ ಈ ಜೀವನವನ್ನ ಕೊಟ್ಟಿದ್ದ, ಐ ಡಿಡಂಟ್ ಅಂತ. ಇಲ್ಲ ಭಗವಂತ, ನನ್ ಕೈಲಿ ಎಷ್ಟಾಯ್ತೋ ನಾನು ಅದನ್ನ ಟ್ರೈ ಮಾಡ್ದೆ, ನಾನು ತುಂಬಾ ಟ್ರೈ ಮಾಡ್ದೆ, ನಂಗೆ ಔಟ್ ಆಫ್ ಔಟ್ ಬಂತೋ ಬರ್ಲಿಲ್ವೋ ನನಗ್ ಗೊತ್ತಿಲ್ಲ. ಆದ್ರೆ ನನ್ನ ಜೀವನವನ್ನ ನಾನು ಬಹಳ ಸುಂದರವಾಗಿ ಆ ಜೀವನವನ್ನ ಎಂಜಾಯ್ ಮಾಡಿದೆ ಅಂತ ಹೇಳಿ ನಾವು ಹೋಗಿ ಭಗವಂತನ ಹತ್ರ ಹೇಳ್ಬೇಕಾಗತ್ತೆ. ಇನ್ನು ಇನ್ನು ಮುಂದಿನ ಶ್ಲೋಕಕ್ಕೆ ಹೋಗೋದಾದ್ರೆ, ಸುಧನ್ವಾಖಂಡ ಪರಶುರ್ದಾರುಣೋ ದ್ರವಿಣ ಪ್ರದಃ ದಿವಸ್ಪೃಕ್ ಸರ್ವ ದೃಗ್ವ್ಯಾಸೋ ವಾಚಸ್ಪತಿರಯೋ ನಿಜಃ. ಕ್ಷಮೆ ಇರ್ಲಿ, ನನ್ನ ವಾಯ್ಸ್ ಹೋಗ್ಬಿಟ್ಟಿದೆ ಇವತ್ತು. ಇಲ್ಲಿ ಮೊದಲನೇ ನಾಮ ಸುಧನ್ವ ಅಂತ. ಸುಧನ್ವ ಅಂದ್ರೆ ಸೊಗಸಾದ, ಸುಂದರವಾದ ಮತ್ತು ಬಲಿಷ್ಠವಾದ ಧನಸ್ಸನ್ನ ಶತ್ರುಗಳ ದಮನಕ್ಕೋಸ್ಕರ ಹಿಡಿದ ಭಗವಂತ ಸುಧನ್ವ. ಆತ ನಮ್ಮೆಲ್ಲರಿಗೂ ಓಂಕಾರವೆಂಬ ಧನಸ್ಸನ್ನ ಆತನೇ ಕೊಟ್ಬಿಟ್ಟಿದ್ದಾನೆ. ಯಾಕಪ್ಪ ಓಂಕಾರ ಅನ್ನೋ ಧನಸ್ಸನ್ನ ಕೊಟ್ಟಿದ್ದಾನೆ ಅಂದ್ರೆ, ಅದನ್ನ ಉಪಯೋಗಿಸಿ ನಮ್ಮ ಆತ್ಮವನ್ನ ಬಾಣವನ್ನಾಗಿಸಿ ಭಗವಂತನ ಹತ್ರ ಗುರಿ ಮಾಡಿ ಹೊಡೆದಾಗ ನಾವು ಆತನನ್ನ ತಲುಪಬಹುದು. ಓಂ ಎಲ್ಲಾ ವೇದಗಳ ಮೂಲಾಕ್ಷರ. ಇದು ಸಮಸ್ತ ವೇದಗಳ ಜ್ಞಾನದಿಂದ, ಬಿಲ್ಲಿನಿಂದ ಅಂದ್ರೆ ಜ್ಞಾನ ಅನ್ನೋ ಬಿಲ್ಲು, ಹಾಗೂ ಆತ್ಮ ಸ್ವರೂಪ ಬಾಣ, ಇದರಿಂದ ನಾವು ಭಗವಂತನನ್ನ ತಲುಪುವ ಸಾಧನ ಆಗಿದೆ. ಹಾಗಾಗಿ ನಮಗೆ ಕೊನೆಗೆ ಏನೂ ಬರ್ಲಿಲ್ಲ ಅಂದ್ರೂ ಕಣ್ಣು ಮುಚ್ಚಿ 3 ಸಾರಿ ಓಂಕಾರವನ್ನ ಹೇಳಿದ್ರು ಸಾಕು ಅಂತ ಹೇಳ್ತಾ ಹೋಗ್ತಾರೆ. ಅಷ್ಟೇ ಅಲ್ಲದೆ ನಾವು ಪ್ರತಿಯೊಂದು ಶ್ಲೋಕಗಳ ಉಚ್ಚಾರಣೆಗಳಿಗೆ ಮೊದಲು ಓಂಕಾರವನ್ನ ಹೇಳಬೇಕಾಗತ್ತೆ. ಹಾಗೂ ವಿದ್ಯಾಭಿಮಾನಿಯಾದ ಶ್ರೀ ತತ್ವವನ್ನ ಕೈಯಲ್ಲಿ ಹಿಡಿದಿರುವ, ರಮೆಯನ್ನ ಬಿಲ್ಲಾಗಿ, ಪ್ರಾಣವನ್ನ ಬಾಣವಾಗಿ ಹಿಡಿದ ಭಗವಂತನನ್ನ ಸುಧನ್ವ ಅಂತ ಹೇಳ್ತೀವಿ. ಅವತಾರ ರೂಪಿಯಾಗಿ ವಿಶೇಷ ಬಿಲ್ಲಿನಿಂದ ಶತ್ರು ಸಂಹಾರ ಮಾಡಿದ ಭಗವಂತನನ್ನ ನಾವಿಲ್ಲಿ ಸುಧನ್ವ ಅಂತಲೂ ಸಹ ಕರಿತಾ ಹೋಗ್ತೀವಿ. ಇನ್ನು ಖಂಡ ಪರಶುರ್ ಅಂತ ತೆಗೆದುಕೊಂಡ್ರೆ, ಶತ್ರುಗಳನ್ನ ತರಿವ ಕೊಡಲಿಯನ್ನ ಹೊತ್ತುವ ಭಗವಂತನನ್ನ ಖಂಡ ಪರಶುರ್ ಅಂತೀವಿ. ಅಂದ್ರೆ ವಿಶೇಷವಾಗಿ ಪರಶುರಾಮನ ಅವತಾರದಲ್ಲಿ ಕೊಡಲಿಯಿಂದ ದುಷ್ಟ ಕ್ಷತ್ರಿಯರನ್ನ ದಮನ ಮಾಡಿದ ಭಗವಂತನನ್ನ ಖಂಡ ಪರಶುರ್ ಅಂತ ಹೇಳ್ತೀವಿ. ಆತ ಹರಿತವಾದ ಕೊಡಲಿಯನ್ನ ತನ್ನ ಕೈಯಲ್ಲಿ ಇಟ್ಕೊಂಡಿರ್ತಾನೆ. ಹಾಗೂ ಶತ್ರುಗಳು, ಅದರಲ್ಲೂ ಶತ್ರುಗಳು ಅಂದ್ರೆ ಅವನ ಶತ್ರುಗಳು ಕ್ಷತ್ರಿಯರು ಅಂತಾನೆ ತಗೊಳ್ತಾನೆ. ಹಾಗಾಗಿ ಆ ಕ್ಷತ್ರಿಯರನ್ನ ಆತ ಧ್ವಂಸ ಮಾಡ್ತಾ ಬರ್ತಾನೆ. ಇದು ಸೇಮ್ ನಾಮ ಏನಿದೆ, ಇದು ಮುಂದುವರೆದು ಧಾರುಣ ಅಂತ ಬರುತ್ತೆ. ಇಲ್ಲಿ ಧಾರುಣ ಅನ್ಬೇಕಾದ್ರೂ ಅಷ್ಟೇ, ದುಷ್ಟರಿಗೆ, ಲೋಕ ಕಂಟಕರಿಗೆ ಭಗವಂತ ಭಯಾನಕ ಅಂದ್ರೆ ಧಾರುಣ. ಎಕ್ಸ್ಪೆಷಲಿ ನಾನು ಆಗ್ಲೇ ಹೇಳಿದ್ನಲ್ಲ, ಪರಶುರಾಮನ ಅವತಾರದಲ್ಲಿ ಭಗವಂತ 21 ಬಾರಿ ಕ್ಷತ್ರಿಯರನ್ನ ನಾಶ ಮಾಡಿ ಭಯಂಕರವಾಗಿ ಕಾಣಿಸ್ಕೊಳ್ತಾನೆ. ಹಾಗಾಗಿ ಭಗವಂತನನ್ನ ದಾರುಣ ಅಂತ ಹೇಳ್ತೀವಿ. ಆತ ಆ ರೀತಿ ಸಂಹಾರ ಮಾಡ್ಬೇಕಾದ್ರೆ ಯಾರಾದ್ರೂ ಕ್ಷತ್ರಿಯರು ಹೋಮ ಹವನವನ್ನ ಮಾಡ್ತಾ ಇದ್ರೆ, ಹಾಗೂ ಮದುವೆಯನ್ನ ಮಾಡ್ಕೊಳ್ತಾ ಇದ್ರೆ ಮಾತ್ರ ಆತ ಧ್ವಂಸ ಮಾಡ್ತಾ ಇರ್ಲಿಲ್ವಂತ. ಇಲ್ಲ ಅಂದ್ರೆ ಇಡೀ ವಿಶ್ವದಲ್ಲಿ ಇದ್ದಂತಹ ಕ್ಷತ್ರಿಯರನ್ನ 21 ಬಾರಿ ಧ್ವಂಸ ಮಾಡಿದಾನೆ ಆ ಪರಶುರಾಮನ ಅವತಾರದಲ್ಲಿ ಅಂತ ಉಲ್ಲೇಖಗಳು ಹೇಳ್ತಾ ಹೋಗುತ್ತೆ. ಇನ್ನು ದ್ರವಿಣಪ್ರದ ಅಂತ ತೆಗೆದುಕೊಂಡ್ರೆ, ಇಡೀ ಪ್ರಪಂಚದ ಸಂಪತ್ತನ್ನ ಹಾಗೂ ಸಮಾಜಕ್ಕೆ ಕೊಡುವವ ಅಂತ ಅರ್ಥ ಬರ್ತಾ ಹೋಗುತ್ತೆ. ಸಮಾಜದ ಸಂಪತ್ತನ್ನ ತಮ್ಮ ಸ್ವಾರ್ಥಕ್ಕಾಗಿ ನುಂಗುವ ಭ್ರಷ್ಟರನ್ನ ನಿಗ್ರಹ ಮಾಡಿ
ಅದನ್ನ ಮರಳಿ ಸಮಾಜಕ್ಕೆ ಕೊಡುವ ಭಗವಂತ ದ್ರವಿಣಪ್ರದಃ. ಈ ಕಾರಣದಿಂದ ಮೋಸ ಮಾಡಿ, ವಂಚನೆ ಮಾಡಿ ಹಾಗೂ ಸಂಪತ್ತನ್ನ ಗಳಿಸೋದು ಯಾವತ್ತೂ ಸಹ ಶಾಶ್ವತ ಅಲ್ಲ. ಅದು ಕ್ಷಣಿಕ ಅಂತಾನೆ ಹೇಳ್ತಾರೆ. ಯಾಕೆ ಅಂತ ಅಂದ್ರೆ, ನೀನ್ ಏನೇ ಮೋಸ ಮಾಡಿ ಕೂಡಿಟ್ರು ಸಹ ಅದು ಒಂದಲ್ಲ ಒಂದು ದಿನ ಅದು ಸಮಾಜಕ್ಕೆ ಬರ್ತಾ ಹೋಗುತ್ತೆ. ಇದಕ್ಕೆ ಎಕ್ಸಾಂಪಲ್ ಅಂತ ಅಂದ್ರೆ ನಮ್ಮ ನವಕೋಟಿ ನಾರಾಯಣನನ್ನ ತಗೋಬೇಕಾಗತ್ತೆ. ಅವನು ಎಲ್ಲರ ಬಳಿ ಬಡ್ಡಿ ವಸೂಲಿ ಮಾಡ್ತಾ ಹಾಗೂ ತುಂಬಾ ದುಡ್ಡನ್ನ ಶೇಖರಣೆ ಮಾಡ್ತಾ ಹೋಗ್ತಾನೆ. ಇಲ್ಲ, ನಂದು 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 ಅಂತ. ಕೊನೆಗೆ ಅವನ್ ಏನ್ ಮಾಡ್ತಾನೆ, ಅದೆಲ್ಲದನ್ನ ಸಮಾಜಕ್ಕೆ ಕೊಟ್ಬಿಡ್ತಾನೆ. ಆದ್ರೆ ಇಲ್ಲಿ ಕೊಟ್ಟಿದ್ದು ಅವನೇ, ನವಕೋಟಿ ನಾರಾಯಣನೇ. ಆದ್ರೆ ಆ ಕೊಡುವ ಮನಸ್ಥಿತಿಯನ್ನ ಕೊಟ್ಟವನು ಭಗವಂತ. ಇವತ್ ನಮ್ಮ ಹತ್ರ ಇರುವಂತದ್ದು ಏನೋ ಒಂದ್ ಯಾರಿಗೋ ಕೊಡ್ತೀವಿ ಅಂತ ಅಂದ್ರುನು ಅದು ಭಗವಂತನ ಪ್ರೇರಣೆಯಿಂದ ನಾವು ಕೊಡೋದಿಕ್ಕೆ ಸಾಧ್ಯವೇ ವಿನಃ, ಭಗವಂತನ ಪ್ರೇರಣೆ ಇಲ್ಲ ಅಂದ್ರೆ ನಮಗೆ ಕೊಡೋದಿಕ್ಕೆ ಸಾಧ್ಯವೇ ಇಲ್ಲ, ಅಸಾಧ್ಯ ಅದು. ಹಾಗಾಗಿ ಭಗವಂತ ಭ್ರಷ್ಟರಿಗೆ ದಾರುಣನಾದರೆ ಸಮಾಜಕ್ಕೆ ದ್ರವಿಣಪ್ರದನಾಗಿ ಆತ ಇರ್ತಾನೆ. ಹಾಗಾಗಿ ನಾವೆಲ್ಲರೂ ಸಹ ಭಗವಂತನ ಮೊರೆ ಹೋಗ್ಬೇಕು. ಅಪ್ಪ, ತುಂಬಾ ಭ್ರಷ್ಟಾಚಾರ ಜಾಸ್ತಿ ಆಗ್ತಿದ್ಯಪ್ಪ, ಕಮ್ಮಿ ಮಾಡು ಅಂತ. ಇನ್ನು ದಿವಸ್ಪೃಕ್ ಅಂತ ತೆಗೆದುಕೊಂಡ್ರೆ, ಮುಗಿಲನ್ನ ಮುತ್ತಿ ನಿಂತವ ಭಗವಂತ ದಿವಸ್ಪೃಕ್. ಅವನ ಭೂ ಆಕಾಶದಿಂದ ತುಂಬಿ ನಿಂತಿದ್ದಾನೆ ಅಂತ ಹೇಳ್ತಾರೆ. ಇದಕ್ಕೆ ಬಹುಪಾದವ್ಯಸ್ಯ ನಾಭಿರ್ವಿಯದ ಸುರನಿಲಶ್ಚಂದ್ರ ಸೂರ್ಯೋಚ್ಚ ನೇತ್ರೇ ಅಲ್ವಾ. ಆ ಧ್ಯಾನದಲ್ಲೇ ನಾವು ತಿಳ್ಕೊಂಡ್ಬಿಟ್ಟಿದೀವಿ ಅವನು ಹೆಂಗೆ ತುಂಬ್ಕೊಂಡ್ಬಿಟ್ಟಿದಾನಪ್ಪ ಅಂತ. ಅಷ್ಟು ವಿಶಾಲವಾಗಿ ವಿರಾಟ ರೂಪದಲ್ಲಿ ತುಂಬಿಕೊಂಡಿದ್ದಾನೆ ಭಗವಂತ. ಅಷ್ಟೇ ಅಲ್ಲ, ಆತ ಅಣುವಿನಲ್ಲಿ ಅಣುವಾಗಿದ್ದಾನೆ, ಬೃಹತ್ತಲ್ಲಿ ಬೃಹತ್ತಾಗಿ ಆಕಾಶದಲ್ಲೆಲ್ಲ ತುಂಬಿದ್ದಾನೆ. ಭಗವಂತ ಇಲ್ಲದೆ ಇರೋ ಜಾಗನೇ ಇಲ್ಲ ಅಂತ ಹೇಳಬಹುದು. ಹಾಗಾಗಿ ಭಗವಂತನನ್ನ ದಿವಸ್ಪೃಕ್ ಅಂತ ಹೇಳ್ತಾರೆ. ಅವನಿಗೆ ತಿಳಿಯದ ವಿಷಯ ಈ ಪ್ರಪಂಚದಲ್ಲಿ ಯಾವುದೂ ಇಲ್ಲ. ಆತ ಎಲ್ಲವನ್ನು ಕಾಣಬಲ್ಲಂತಹ ಭಗವಂತ. ನಾವ್ ಏನೇ ಮಾಡ್ಲಿ ಅದು ಭಗವಂತನ ಬಳಿ ಲೆಕ್ಕ 100% ಇದ್ದೇ ಇರುತ್ತೆ. ಇನ್ನು ಸರ್ವದೃಗ್ ವ್ಯಾಸ ಅಂತ ತೆಗೆದುಕೊಂಡ್ರೆ, ಇಲ್ಲಿ ವ್ಯಾಸ ಅನ್ನೋದು ವಿಸ್ತಾರ ಅಥವಾ ವಿಭಾಗ ಅನ್ನೋ ಅರ್ಥವನ್ನ ಕೊಡ್ತಾ ಹೋಗುತ್ತೆ. ವೇದಗಳನ್ನ ವಿಭಾಗ ಮಾಡಿ ಜ್ಞಾನಿಗಳ ಹಾಗೂ ಅರಿವನ್ನ ವಿಸ್ತಾರ ಮಾಡಿದ ಭಗವಂತನನ್ನ ಸರ್ವದೃಗ್ ವ್ಯಾಸ ಅಂತ ನಾವಿಲ್ಲಿ ಕರಿತಾ ಹೋಗ್ತೀವಿ. ಭಗವಂತ ವೇದಗಳನ್ನ 1137 ಸಂಹಿತೆಯಾಗಿ ವಿಂಗಡಣೆ ಮಾಡಿ ಜ್ಞಾನಿಗಳ ಮುಖೇನ ನಮಗೆ ಕೊಟ್ಟಿದ್ದಾನೆ. ಪ್ರಮುಖವಾಗಿ ವೇದಗಳು 4. ಅದರಲ್ಲಿ ಪದ್ಯ ರೂಪದ ಸಂಕಲನ ಏನಿದೆ ಅದನ್ನ ಋಗ್ವೇದ ಅಂತ ಹೇಳ್ತೀವಿ. ಗದ್ಯ ಸಂಕಲನವನ್ನ ಯಜುರ್ವೇದ ಅಂತ ಹೇಳ್ತೀವಿ. ಹಾಗೂ ಗಾನಕ್ಕೋಸ್ಕರ ಸಾಮವೇದ ಮತ್ತು ಅಥರ್ವ ಮುನಿ ಬ್ರಹ್ಮನಿಂದ ಉಪದೇಶ ಪಡೆದು ಬರೆದಿರೋದು ಅಥರ್ವಣ ವೇದ ಅಂತ ಹೇಳ್ತೀವಿ. ಹಾಗಾಗಿ ಮೂಲವಾಗಿ ವೇದಗಳು 3. ಆದರೆ ಋಷಿ ಸಂಪ್ರದಾಯದಿಂದ 4 ವೇದಗಳ ಸೃಷ್ಟಿಯಾಗಿದೆ. ಅದನ್ನೇ ವೇದವ್ಯಾಸರು 4 ಜನ ಮುನಿಗಳಿಗೆ, ನಾವಿದನ್ನ ಸ್ಟಾರ್ಟಿಂಗ್ ಅಲ್ಲಿ ತಿಳ್ಕೊಂಡಿದ್ವಿ ಪೂರ್ವಾಂಗಮಲ್ಲಿ. ಇದನ್ನ ಏನ್ ಮಾಡ್ತಾರೆ, ಬೈಲ, ವೈಶಂಪಾಯನ, ಸುಮಂತ ಹಾಗೂ ಜೈಮಿನಿ ಅನ್ನುವ ತನ್ನ ಶಿಷ್ಯರಿಗೆ ಅದನ್ನ ಕೊಡ್ತಾರೆ. ಈ 4 ಮುನಿಗಳು ಮತ್ತೆ ವೇದವನ್ನ ಅನೇಕ ಶಾಖೆಗಳಾಗಿ ಸಂಹಿತೆಯಾಗಿ ಅದನ್ನ ವಿಂಗಡಿಸಿದ್ರು ಅಂತ ಹೇಳ್ತಾ ಹೋಗ್ತಾರೆ. ಅಂದ್ರೆ ಇರೋದು 4 ವೇದ, 3 ವೇದ, ಅದರಲ್ಲಿ ಅಥರ್ವಣ ಮುನಿಯಿಂದ ಬರೆದಿರೋದು 4ನೇ ವೇದ. ಅದನ್ನೇ ಇಲ್ಲಿ ಹೇಳೋದು. ವೇದಗಳು 1137 ಅಂತ ಯಾಕೆ ಹೇಳ್ತೀವಿ ಅಂದ್ರೆ, ಈ 4 ವೇದಗಳನ್ನ ಈ 4 ಶಿಷ್ಯಂದ್ರಿಗೆ ಕೊಟ್ಬಿಡ್ತಾರೆ ವೇದವ್ಯಾಸರು. ಆ 4 ಶಿಷ್ಯರು ಏನ್ ಮಾಡ್ತಾರೆ, ಅದ್ರಲ್ಲಿ ಮತ್ತೆ ಸಬ್ ಡಿವಿಷನ್ ಮಾಡ್ತಾ ಹೋಗ್ತಾರೆ. ಋಗ್ವೇದದಲ್ಲಿ 24 ಸಂಹಿತೆಗಳಿದೆ. ಯಜುರ್ವೇದದಲ್ಲಿ ಮುಖ್ಯವಾಗಿ 2 ಶಾಖೆ ಇದೆ. ಹಾಗೂ ಶುಕ್ಲ ಯಜುರ್ವೇದ ಮತ್ತು ಇನ್ನೊಂದು ಕೃಷ್ಣ ಯಜುರ್ವೇದ ಅಂತ. ಶುಕ್ಲ ಯಜುರ್ವೇದದಲ್ಲಿ 15 ಸಂಹಿತೆ ಇದೆ. ಹಾಗೂ ಕೃಷ್ಣ ಯಜುರ್ವೇದದಲ್ಲಿ 86 ಸಂಹಿತೆಗಳಿದೆ. ಒಟ್ಟು 101 ಸಂಹಿತೆ ಅಂತ ಹೇಳ್ತಾರೆ. ಹಾಗೆ ಸಾಮವೇದದಲ್ಲಿ 1000 ಶಾಖೆಗಳು, 1000 ಬಗೆಯ ಗಾನ ಪದ್ಧತಿ. ಆದರೆ ಇದು ಕೇವಲ 3 ಅಂತ ಹೇಳ್ತಾರೆ. ಅಂದರೆ ಜೈಮಿನಿ, ರಣಾಯಾನಿಯ ಹಾಗೂ ಕೌತುಮನ ಅನ್ನೋ ಗಾನ ಪದ್ಧತಿ ಮಾತ್ರ ಪ್ರಚಲಿತದಲ್ಲಿದೆ.
ಹಾಗೆ ಅಥರ್ವ ವೇದದಲ್ಲಿ ಒಟ್ಟು 12 ಶಾಖೆಗಳಿದೆ. ಹೀಗೆ ವೇದಗಳು 1137 ಅಂತ ಹೇಳ್ತಾರೆ. ಅಂದರೆ 24 ಪ್ಲಸ್ 101 ಪ್ಲಸ್ 12 ಮತ್ತು 1000 ಸಂಹಿತೆಗಳಾಗಿ ವಿಂಗಡಣೆ ಮಾಡಿದ್ದಾರೆ. ಈ ರೀತಿ ವಿಸ್ತಾರ ಮಾಡಿದ ಭಗವಂತ ಮನುಷ್ಯ ಸ್ವಭಾವದ ಬುದ್ಧಿ ಹಾಗೂ ವೈಚಿತ್ರ್ಯದ ಜ್ಞಾನ ಸಾಗರವನ್ನು ನಮ್ಮ ಮುಂದೆ ತೆರೆದಿಡ್ತಾ ಹೋಗ್ತಾನೆ. ಹಾಗಾಗಿ ಭಗವಂತನನ್ನು ಸರ್ವದೃಗ್ವ್ಯಾಸ ಅಂತ ನಾವಿಲ್ಲಿ ಕರಿತಾ ಹೋಗ್ತೀವಿ. ಇನ್ನು ವಾಚಸ್ಪತಿ ಅಂತ ತೆಗೆದುಕೊಂಡ್ರೆ ಭಗವಂತ ವಾಗ್ದೇವಿಯ ಒಡೆಯ. ಮೂಲತಃ ವಾಗ್ದೇವತೆ ಸಮಸ್ತ ವೇದಾಭಿಮಾನಿಯಾದ ಲಕ್ಷ್ಮಿ ಅಂತಾನೆ ಹೇಳ್ತಾರೆ. ಇಂತಹ ವಾಗ್ದೇವಿಯ ಒಡೆಯನಾದಂತಹ ಭಗವಂತನನ್ನ ವಾಚಸ್ಪತಿ ಅಂತ ಕರಿತಾ ಹೋಗ್ತೀವಿ. ಸಮಸ್ತ ವೇದದ ಸಾರವನ್ನ ಭಗವದ್ಗೀತೆಯ ಮುಖೇನ ನಮಗೆ ಉಪದೇಶ ಮಾಡಿದ ಹಾಗೂ ಅದನ್ನೇ ಶಬ್ದ ರೂಪದಲ್ಲಿ ಸೆರೆ ಹಿಡಿದ ವ್ಯಾಸರೂಪಿ ಭಗವಂತನನ್ನ ವಾಚಸ್ಪತಿ ಅಂತ ಹೇಳ್ತೀವಿ. ಉಪದೇಶ ಮಾಡಿದ್ದು ಭಗವಂತನೇ ಆದ್ರೂ ಸಹ ಅದನ್ನ ನಮ್ಮ ಕೈ ಸೇರುವ ಹಾಗೆ ಮಾಡಿದ್ದು ವೇದವ್ಯಾಸರು. ಹಾಗಾಗಿ ವ್ಯಾಸಾಯ ವಿಷ್ಣು ರೂಪಾಯ ವ್ಯಾಸ ರೂಪಾಯ ವಿಷ್ಣುವೇ ಅಂತ ಹೇಳ್ತಾ ಹೋಗ್ತೀವಿ. ಹಾಗಾಗಿ ಭಗವಂತನನ್ನ ವಾಚಸ್ಪತಿ ಅಂತ ನಾವಿಲ್ಲಿ ಕರಿತಾ ಹೋಗ್ತೀವಿ. ಇನ್ನು ಅಯೋನಿಜ ಅಂತ ತೆಗೆದುಕೊಂಡ್ರೆ ತಾಯಿಯ ಬಸಿರಿನಿಂದ ಹುಟ್ಟದವ ಅಯೋನಿಜ. ಆದ್ರೆ ಅನ್ಸುತ್ತೆ ಕೃಷ್ಣ ವಾಸುಕಿಯಲ್ಲಿ, ರಾಮ ಕೌಸಲ್ಯಲ್ಲಿ, ವಾಮನ ಅತಿಥಿಯಲ್ಲಿ, ವೇದವ್ಯಾಸರು ಸತ್ಯವತಿಯಲ್ಲಿ ಹುಟ್ಟುತ್ತಾರೆ ಅಂತ. ಆದ್ರೆ ವಾಸ್ತವಿಕವಾಗಿ ಭಗವಂತ ಅಯೋನಿಜ, ಅಂದ್ರೆ ಅವನಿಗೆ ಜನನ ಅನ್ನೋದಿಲ್ಲ. ಇದನ್ನ ಸ್ಪಷ್ಟವಾಗಿ ನಮಗೆ ತೋರ್ಸೋದಿಕ್ಕೋಸ್ಕರನೇ ಆತ ನಾರಸಿಂಹ, ಕೂರ್ಮ, ಮತ್ಸ್ಯ, ವರಾಹ ಅವತಾರದಲ್ಲಿ ನಾವಿದನ್ನ ಕಾಣಬಹುದು. ಆತ ತಾಯಿಯ ಬಸಿರಿನಿಂದ ಹುಟ್ಟೋದಿಲ್ಲ ಅಂತ ಹೇಳ್ತಾ ಹೋಗ್ತಾರೆ. ಆದ್ರೆ ನಮಗ್ ಹಾಗೆ ಕಾಣಿಸುತ್ತೆ ಅಷ್ಟೆ. ಅಂದ್ರೆ ಕೌಸಲ್ಯೆಯಿಂದ ರಾಮ ಜನನ ಆದ ಅಂತ ಹೇಳ್ತಾರೆ, ಆದ್ರೆ ಭಗವಂತ ನಿಜವಾಗ್ಲೂ ಸಹ ಆಕೆಯ ಗರ್ಭದಲ್ಲಿ ಇರ್ಲಿಲ್ಲ ಅಂತ ಹೇಳ್ತಾರೆ. ಅಂದ್ರೆ ಆತ ಹುಟ್ಟಿರದವನು, ನೀವು ಮೊದ್ಲೇ ಇದ್ದ ಅಲ್ವಾ ಅನ್ನೋದು ಇಲ್ಲಿ ವಿಶೇಷವಾಗಿ ತಗೋಬೇಕಾಗತ್ತೆ. ಆತನಿಗೆ ಜನನವೆಂಬುದಿಲ್ಲ. ಆತ ನಮಗೆ ಕಾಣಿಸಿಕೊಳ್ಳೋದಿಕ್ಕೋಸ್ಕರ ತಾನು ಆತನ ಜನನ ಅಂತ ತಿಳಿಯಬೇಕು ಅಷ್ಟೇ ಅಂತ ಹೇಳ್ತಾರೆ. ಅಂದ್ರೆ ಇವತ್ತು ರಾಮನವಮಿ, ಇವತ್ತು ಕೃಷ್ಣಾಷ್ಟಮಿ ಅಂತ ನಾವು ಅನ್ಕೊಳ್ತೀವಿ ಅಷ್ಟೇ. ಯಾಕೆಂದ್ರೆ ನಮ್ಗೆ ಅದ್ರಿಂದ ಜ್ಞಾನ ಬರ್ಲಿ ಅಂತ. ಯಾಕೆಂದ್ರೆ ನಾವು ಹೇಳ್ತೀವಲ್ಲ, ಈಗ ಪೂಜೆ ಕರೆದ್ಬಿಟ್ಟು ಇವತ್ ನಮ್ಮಲ್ಲಿ ಪೂಜೆ ಇದೆ ಬನ್ರಿ, ಹಂಗೆ ಊಟ ಮಾಡ್ಕೊಂಡು ಹೋಗೋಣ ಅಂತ ಯಾರಿಗೋ ಕರೀತೀನ ಅನ್ಕೊಳ್ಳಿ. ಅವ್ರು ಬರ್ತಿದ್ದಾಗೆ ಫಸ್ಟ್ ನೋಡೋದೇನನ್ನ? ಪೂಜೆನ. ಎಲ್ ಮಾಡಿದೀರಾ ಪೂಜೆ? ನಾನ್ ಮನಸ್ಸಿನಲ್ಲಿ ಮಾಡಿದೀನಿ ಅಂತ ನೀವೇನಾದ್ರೂ ಹೇಳಿದ್ರೆ ಅವ್ರು ನಗೋದಿಕ್ ಶುರು ಮಾಡ್ತಾರಷ್ಟೆ. ಊಟ ಕರೆದ್ರಾ ಅಂತಾರೆ. ಆದ್ರೆ ನಿಜವಾಗ್ಲೂ ನಾವು ಮನಸ್ಸಿನಿಂದ ಪೂಜೆ ಮಾಡಿದೀವಿ ಅಂತ ಅವ್ರಿಗೆ ಗೊತ್ತಾಗೋದಿಲ್ಲ ಅಲ್ವಾ? ಅದೇ ರೀತಿ ಇಲ್ಲಿ ಭಗವಂತ ಕೂರ್ಮಾವತಾರ, ನರಸಿಂಹ, ಮತ್ಸ್ಯ, ವರಾಹದಲ್ಲಿ ಆತ ತಕ್ಷಣವೇ ಪ್ರತ್ಯಕ್ಷನಾಗ್ತಾ ಹೋಗ್ತಾನೆ. ಅದೇ ರೀತಿ ಕೃಷ್ಣ, ರಾಮ, ವಾಮನ, ಹಾಗೆ ವೇದವ್ಯಾಸರಾಗಿ ಅದರ ಜನನ ಅಂತ ನಮಗೆ ಕಾಣಿಸುತ್ತೆ ಅಷ್ಟೆ. ಯಾಕೆಂತಂದ್ರೆ ನಮ್ಗೆ ಗೊತ್ತಾಗ್ಬೇಕಲ್ಲ. ನಾವು ಎಷ್ಟು ಅಜ್ಞಾನಿಗಳು, ನಮ್ಗೆ ಎಷ್ಟು ಭಗವಂತ ಸುಲಭವಾಗಿ ನಮ್ಗೆ ಅರ್ಥ ಮಾಡಿಸೋದಿಕ್ಕೋಸ್ಕರ ಈ ರೀತಿ ಲೀಲೆಯನ್ನ ರಚಿಸ್ತಾ ಹೋಗ್ತಾನೆ. ಹಾಗಾಗಿ ಭಗವಂತನನ್ನ ನಾವಿಲ್ಲಿ ಅಯೋನಿಜ ಅಂತ ನಾವಿಲ್ಲಿ ಕರೀತಾ ಹೋಗ್ತೀವಿ. ಇನ್ನು 62ನೇ ಶ್ಲೋಕಕ್ಕೆ ಹೋಗೋದಾದ್ರೆ, ತ್ರಿಸಾಮ ಸಾಮಗ ಸಾಮ ನಿರ್ವಾಣಂ ಭೇಷಜಂ ಭಿಷಕ್ ಸನ್ಯಾಸ ಕೃಚ್ಛಮ ಶಾಂತೋ ನಿಷ್ಠಾ ಶಾಂತಿ ಪರಾಯಣಂ. ನಾನು ಹೇಳಿದ್ನಲ್ಲ, ಆ ಶ್ಲೋಕ ಹೇಳೋದಿಕ್ಕೆ ಬರ್ತಾ ಇಲ್ಲ, ಕ್ಷಮೆ ಇರ್ಲಿ, ಯಾಕೆಂದ್ರೆ ಫುಲ್ ಗಂಟ್ಲು ಹಾಳಾಗ್ಬಿಟ್ಟಿದೆ. ಇಲ್ಲಿ ಮೊದಲನೇ ನಾಮ ತ್ರಿಸಾಮ ಅಂದ್ರೆ ಈ ಹಿಂದೆ ಹೇಳಿದ ಹಾಗೆ ಯಜ್ಞ ಮಾಡಿದಾಗ 3 ಹೊತ್ತು ಆಹುತಿಯನ್ನ ಹಾಕ್ತಾ ಇದ್ವಿ. ಆ ರೀತಿ ಆಹುತಿಯನ್ನ ಹಾಕಿದಾಗ 3 ಹೊತ್ತು ದೇವತೆಗಳನ್ನ ಋಗ್ವೇದದ ಮಂತ್ರಗಳಿಂದ ಸ್ತೋತ್ರ ಮಾಡ್ತಿದ್ರು. ಅದಕ್ಕೆ ಶಸ್ತ್ರ ಅಂತ ಕರಿತಾ ಇದ್ರು. ಬೆಳಗ್ಗೆ ಅಷ್ಟವಸುಗಳಿಗೆ ಸಂಬಂಧಪಟ್ಟ ವಾಸುದೇವ, ಮಧ್ಯಾಹ್ನ 11 ರುದ್ರರಿಗೆ ಸಂಬಂಧಪಟ್ಟ ರೌದ್ರ ಸಾಮ, ಸಂಜೆ 11 ಮಂದಿ ಆದಿತ್ಯರಿಗೆ ಸಂಬಂಧಪಟ್ಟ ಆದಿತ್ಯ ಸಾಮ. ಹೀಗೆ 3 ಹೊತ್ತು 3 ವಿಧದ ಸಾಮದಿಂದ
ಹೇಳಲ್ಪಟ್ಟ ಭಗವಂತನನ್ನ ತ್ರಿಸಾಮ ಅಂತ ನಾವಿಲ್ಲಿ ಕರಿತಾ ಹೋಗ್ತೀವಿ. ಹಾಗೇನೆ 3 ಸ್ವಸ್ತುಗಳು ಅಂತ ಅಂದ್ರೆ ರಜೋಗುಣ, ತಮೋಗುಣ ಹಾಗೂ ಸಾತ್ವಿಕ ಗುಣ, ಅಥವಾ ಮಣ್ಣು, ನೀರು ಮತ್ತು ಬೆಂಕಿ. ಇದರಲ್ಲಿ ಸಮೀಕರಿಸಿ ಸಮಸ್ತ ಬ್ರಹ್ಮಾಂಡವನ್ನ ಸೃಷ್ಟಿ ಮಾಡಿದ ಭಗವಂತನನ್ನ ನಾವಿಲ್ಲಿ ತ್ರಿಸಾಮ ಅಂತ ಕರಿತೀವಿ. ಇನ್ನು ಸಾಮಗ ಅಂತ ತೆಗೆದುಕೊಂಡ್ರೆ, ಸಾಮವೇದದಲ್ಲಿ ಅಂದ್ರೆ ಸಾಮವೇದದ ಮಂತ್ರದಲ್ಲಿ ಗಾನಬದ್ಧವಾಗಿ ಹಾಡುವವರನ್ನ ಸಾಮರು ಅಂತ ಹೇಳ್ತೀವಿ. ಭಗವಂತ ಮೊದಲು ಹಯಗ್ರೀವ ರೂಪದಲ್ಲಿ ಸಮಸ್ತ ವೇದಗಳನ್ನ ಉಚ್ಚಾರ ಮಾಡಿದ. ಹೀಗೆ ಸಾಮವನ್ನ ಗಾನ ಮಾಡಿ ಆವಿಷ್ಕಾರ ಮಾಡಿದ ಭಗವಂತ ಸಾಮಗಹ. ಯಾರಪ್ಪ ಫಸ್ಟ್ ಹಾಡು ಹೇಳಿದ್ದು ಅಂತ ಏನಾದ್ರೂ ನೋಡೋದಾದ್ರೆ ಅದು ಭಗವಂತನೇ. ಅಂದ್ರೆ ಸಮಸ್ತ ವೇದಗಳನ್ನ ಅವನು ಅಷ್ಟು ಗಾನ ರೂಪದಲ್ಲಿ ಉಚ್ಚಾರ ಮಾಡದ್ನಂತೆ. ಹಾಗಾಗಿ ಅವನನ್ನ ನಾವು ಸಾಮಗ ಅಂತ ನಾವಿಲ್ಲಿ ಕರೀತಾ ಹೋಗ್ತೀವಿ. ಇನ್ನು ಸಾಮ ಅಂದ್ರೆ ವೇದದಲ್ಲಿ ಸಾಮವೇದ ಅವನಿಗೆ ತುಂಬಾ ಇಷ್ಟ ಅಂತೆ. ಅದಕ್ಕಾಗೆ ಅವನು ವಿಶೇಷವಾಗಿ ಆ ವೇದದಲ್ಲಿ ಸನ್ನಿಹಿತನಾಗಿರ್ತಾನೆ. ಇದನ್ನ ಕೃಷ್ಣ ಅವನು ತನ್ನ ಭಗವದ್ಗೀತೆಯಲ್ಲೂ ಹೇಳ್ತಾ ಹೋಗ್ತಾನೆ, ವೇದಾನಾಂ ಸಾಮ ವೇದೋಸ್ಮಿ ಅಂತ ಹೇಳಿ. ಅಂದ್ರೆ ನಾನು ವೇದದಲ್ಲಿ ಸಾಮವೇದದಲ್ಲಿ ವಿಶೇಷವಾಗಿದ್ದೀನಿ ಅಂತ ಹೇಳಿ ವಿಭೂತಿ ರೂಪದಲ್ಲಿ ಹೇಳ್ತಾ ಹೋಗ್ತಾನೆ ನೋಡಿ. ಹಾಗಾಗಿ ಅವನು ತುಂಬಾ ಇಷ್ಟ ಅಂತ. ಇಲ್ಲಿ ಸಾಮ ಅಂದ್ರೆ ಎಲ್ಲೆಡೆಯೂ ಸಮನಾಗಿರುವ ಅನ್ನೋ ಅರ್ಥ ಬರುತ್ತೆ. ವೇದ ಅಂದ್ರೆ ಜ್ಞಾನ, ಜ್ಞಾನ ರೂಪದಿಂದ ಸಾಮವೇದ ಅಂತ ಅನಿಸಿಕೊಳ್ಳುವ ಸಾಮವೇದದಲ್ಲಿದ್ದೇನೆ ಅನ್ನುವ ಕೃಷ್ಣನ ಈ ಮಾತಿನ ತಾತ್ಪರ್ಯ ಇದರಲ್ಲಿ ಅಡಗಿದೆ. ಹಾಗಾಗಿ ವೇದಗಳೆಲ್ಲವೂ ಸಹ ಅಪೂರ್ಣವಾಗಿದ್ದರೂ ಕೂಡ ಸಾಮವನ್ನ ಏಕೆ ವಿಶೇಷ ಅಂತ ಹೇಳ್ತಾರೆ ಅಂದ್ರೆ, ನಮಗೆ ವಿಶೇಷ ಯಾಕೆ ಅಂತ ಪ್ರಶ್ನೆ ಮೂಡುತ್ತೆ. ಕಾರಣ ಏನಪ್ಪಾ ಅಂತಂದ್ರೆ, ವೇದದಲ್ಲಿ ತಾರತಮ್ಯವಿಲ್ಲ, ಆದರೆ ವೇದಾಭಿಮಾನಿಯಲ್ಲಿ ತಾರತಮ್ಯ ಇದೆ. ಸಾಮವೇದದ ಅಭಿಮಾನಿ ಪ್ರಾಣದೇವರು. ಶಾಸ್ತ್ರಕಾರರು ಹೇಳೋವಂತೆ ಸಾಮವೇದವಂತ ಅತ್ಯಂತ ಮಧುರವಾಗಿ ಹಾಡಿದವರು ಪ್ರಾಣದೇವರು ಅಂತ ಹೇಳ್ತಾರೆ. ಹಾಗಾಗಿ ಭಗವಂತನಿಗೆ ಅತಿ ಪ್ರಿಯನಾದ ಪ್ರಾಣದೇವರು ಹಾಡು ಸಾಮವೇದ. ಹಾಗಾಗಿ ಭಗವಂತನಿಗೆ ಅತಿ ಇಷ್ಟ ಅಂತ. ಹಾಗಾಗಿ ಸಾಮದಲ್ಲಿ ಇನ್ನೊಂದು ವಿಶೇಷ ಇದೆ. ಅದೇನಪ್ಪಾ ಅಂದ್ರೆ, ಋಗ್ವೇದ ಮತ್ತು ಯಜುರ್ವೇದದಲ್ಲಿ ಮಂತ್ರ ಹಾಗೂ ಶಬ್ದಗಳ ಮುಖೇನ ಭಗವಂತನನ್ನ ಸ್ತುತಿಸ್ತಾರೆ. ಆದ್ರೆ ಸಾಮವೇದದಲ್ಲಿ ಶಬ್ದಗಳ ಜೊತೆಗೆ ನಾದವನ್ನ ಭಗವಂತನನ್ನ ಸಮನ್ವಯಗೊಳಿಸುವ ಅಪೂರ್ಣವಾದಂತಹ ಗುಣಧರ್ಮ ಇದರಲ್ಲಿದೆ. ಹಾಗಾಗಿ ಶಬ್ದ ಸಾರಿ ಶಬ್ದಗಳ ಹಿಂದೆ ನಾದದಿಂದ ಭಗವಂತ ಕಾಣ್ತಾ ಹೋಗುವಂತಹ ನಾದೋಪಾಸನೆ ಇರುವ ವೇದ ಸಾಮವೇದದಲ್ಲಿ ಇರೋದ್ರಿಂದ ಭಗವಂತ ವಿಶೇಷವಾಗಿ ಆ ಸಾಮವೇದದಲ್ಲಿ ಇರ್ತಾನೆ. ಯಾಕೆ ಅಂತಂದ್ರೆ, ಹನುಮ ಎಲ್ಲಿರ್ತಾನೋ ಅಲ್ಲಿ ರಾಮ ಅಲ್ಲ. ಹಾಗಾಗಿ ಹನುಮನನ್ನ ಕಂಡ್ರೆ ಭಗವಂತನಿಗೆ ಅಷ್ಟೊಂದು ಪ್ರೀತಿ. ಅದಕ್ಕೆ ಎಷ್ಟು ಸುಂದರವಾಗಿ ಹೇಳ್ತಾರೆ, ನಿನ್ನಂತೆ ನಾನಾಗಲಾರೆ ಏನು ಮಾಡಲಿ ಹನುಮ. ಏಕೆಂದ್ರೆ ಹನುಮನ ಹಾಗೆ ನಾವು ಆಗೋದಿಕ್ಕೆ ಸಾಧ್ಯವೇ ಇಲ್ಲ. ನನಗೆ ಹನುಮ ಅಂದ ತಕ್ಷಣ ನನಗೆ ಫಸ್ಟ್ ನೆನಪಾಗೋದೇ ನಮ್ಮ ಮನಸ್ಸು. ಅವನ ದೇಹ ಮಾತ್ರ ವಾನರ ರೂಪಿ, ಆದ್ರೆ ಅವನಲ್ಲಿರುವಂತಹ ಆ ದೃಢತೆ ಏನಿದೆ, ನನಗೆ ರಾಮನೇ ಬೇಕು ಅಲ್ವಾ. ಎಷ್ಟು ದಿನಗಳವರೆಗೆ ಕಾದ, ಎಷ್ಟು ದಿನಗಳಲ್ಲ ಎಷ್ಟು ವರ್ಷದವರೆಗೆ ಕಾದ. ಅವನು ಬರೋವರೆಗೂ ರಾಮನಾಮವನ್ನ ಬಿಟ್ಟು ಬೇರೆ ನಾಮವನ್ನೇ ಅವನು ಹೇಳಲಿಲ್ಲ. ಬಹುಶಃ ಇದೆಲ್ಲವುದರ ಹಿಂದಿನ ಅದರ ಶಕ್ತಿಯಿಂದನೇ ಇರಬಹುದೇನೋ. ಈಶ್ವರ ಹೇಳ್ತಾನೆ, ಪಾರ್ವತಿ ಕೇಳಿದಾಗ, ಏನಪ್ಪಾ ವಿಷ್ಣು ಸಹಸ್ರನಾಮಕ್ಕೆ ಏನಾದ್ರು ಶಾರ್ಟ್ ಕಟ್ ಇದೆಯಾ ಅಂತ ಅಂದ ತಕ್ಷಣ, ನೀನು 3 ಸರಿ ರಾಮ 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 ಅನ್ನೋ ಸಾಕು, ಅದಕ್ಕಷ್ಟು ಶಕ್ತಿ ಇದೆ ಅಂತ ಅಲ್ವಾ. ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಅಂತ. ಈ ರೀತಿ ರಾಮನಾಮಕ್ಕೆ ಅದರದೇ ಆದಂತಹ ಶಕ್ತಿ ಇದೆ. ಅದಕ್ಕೆ ಕಾರಣ ಹನುಮನ ಭಕ್ತಿ, ಹನುಮನ ಪ್ರೀತಿ. ಅದಕ್ಕೆ ಭಕ್ತಿ ಅಂದ್ರೆ ಹೆದರ್ಕೊಳ್ಳೋದಲ್ಲ, ಭಕ್ತಿ ಅಂದ್ರೆ ನಾವು ಇಷ್ಟಪಟ್ಟವ್ರನ್ನ ಹೇಗೆ ಪ್ರೀತಿಸ್ತೀವೋ ಆ ರೀತಿ ಪ್ರೀತಿಸೋದಷ್ಟೆ. ದಟ್ಸ್ ಆಲ್. ಕಷ್ಟನೇ ಇಲ್ಲ, ಪ್ರೀತಿಸೋದು ತುಂಬಾ ಸುಲಭ ಅಲ್ವಾ. ಹಾಗಾಗಿ ಈ ಎಲ್ಲ ಕಾರಣದಿಂದ ಭಗವಂತನಿಗೆ ಸಾಮ ಅನ್ನುವಂತಹ ಅನ್ವರ್ಥ ನಾಮ ಇದೆ. ಯಾಕೆಂದ್ರೆ ಭಕ್ತರು ಅಂದ್ರೆ ಅವನಿಗೆ ಅಷ್ಟೊಂದು ಇಷ್ಟ ಅಲ್ವಾ. ಅದಕ್ಕೋಸ್ಕರನೇ ಹನುಮ ಈಗಲೂ ಸಹ
ಜೀವಂತವಾಗಿದ್ದಾನೆ. ಸಪ್ತ ಚಿರಂಜೀವಿಗಳಲ್ಲಿ ಹನುಮನು ಸಹ ಒಬ್ಬ. ಹಾಗಾಗಿ ಆತನನ್ನ ನಾವು ಸಾಮ ಅಂತ ಹೇಳ್ತೀವಿ. ಇನ್ನು ನಿರ್ವಾಣಂ ಅಂತ ತೆಗೆದುಕೊಂಡ್ರೆ ಪಂಚ ಭೌತಿಕ ಶರೀರವಿಲ್ಲದ ಜ್ಞಾನಾನಂದ ಸ್ವರೂಪ ಭಗವಂತನನ್ನ ನಾವಿಲ್ಲಿ ನಿರ್ವಾಣಂ ಅಂತ ಹೇಳ್ತೀವಿ. ಭೇಷಜಂ ಅಂತ ತೆಗೆದುಕೊಂಡ್ರೆ ಸಂಸಾರವೆಂಬ ರೋಗಕ್ಕೆ ಏಕೈಕ ಮನೆ ಮದ್ದು ಭಗವಂತ. ಸಂಸಾರ ಅನ್ನೋದು ರೋಗವೇ ಸರಿ. ಏಕೆಂದ್ರೆ ಪ್ರತಿದಿನ ಏನೋ ಒಂದು ತೊಂದರೆ, ಏನೋ ಒಂದು ತಾಪತ್ರಯ, ಏನೋ ಒಂದು ಇಲ್ಲ, ಏನೋ ಒಂದು ನೋವು ಅಲ್ವಾ, ಇದ್ದೇ ಇರುತ್ತೆ. ಹಾಗಾಗಿ ಅದಕ್ಕೆಲ್ಲ ಏಕೈಕ ಮನೆ ಮದ್ದು ಭಗವಂತ. ಹಾಗಾಗಿ ಅವನನ್ನ ಭೇಷಜಂ ಅಂತೀವಿ. ಇನ್ನು ಭಿಷಕ್ ಅಂತಂದ್ರೆ ಸರ್ವ ರೋಗಗಳಿಗೆ ಮದ್ದು ನೀಡುವ ವೈದ್ಯರ ವೈದ್ಯ ಭಗವಂತ ಭಿಷಕ್. ಅದಕ್ಕೆ ನಾವು ಹೇಳೋದು ವೈದ್ಯೋ ನಾರಾಯಣೋ ಹರಿಹಿ. ಅದರಲ್ಲೂ ಎಕ್ಸ್ಪೆಷಲಿ ಈಗಿನ ಕಾಲದಲ್ಲಿ ನಾವು ಹಾಸ್ಪಿಟ್ಲಿಗೆ ಹೋಗ್ಬೇಕಂದ್ರೆ 100 ಸಾರಿ ನನ್ನ ಡಾಕ್ಟರ್ಗೆ ಒಳ್ಳೆ ಜ್ಞಾನ ಇರ್ಲಿ ಅಂತ ನಾವು ಫಸ್ಟ್ ಕೇಳ್ಕೊಂಡು ಹಾಸ್ಪಿಟ್ಲಿಗೆ ಹೋಗ್ಬೇಕಾಗತ್ತ ಅಲ್ವಾ. ಯಾಕೆಂದ್ರೆ ಅಪ್ಪಿ ತಪ್ಪಿ ಅವ್ರೇನಾದ್ರೂ ಒಂದು ಮೆಡಿಸಿನ್ ತಪ್ಪು ಬರ್ಕೊಟ್ಬಿಟ್ರು ಅಂದ್ರೆ ನಮ್ಮ ಜೀವ ಅವ್ರ ಕೈಲಿರುತ್ತೆ. ನಮ್ಗೆ ಅನ್ಸುತ್ತೆ ತುಂಬಾ ಚಿಕ್ಕ ಮಾತ್ರೆ ಅಂತ, ಬಟ್ ಸ್ಟಿಲ್. ಆದ್ರೆ ಆ ವೈದ್ಯರಲ್ಲಿ ಅಂತಹ ವೈದ್ಯರ ವೈದ್ಯ ಭಗವಂತನನ್ನ ಇಲ್ಲಿ ನಾವು ಭಿಷಕ್ ಅಂತ ಹೇಳ್ತೀವಿ. ಸರ್ವ ರೋಗಗಳಿಗೆ ಮದ್ದನ್ನ ನೀಡ್ತಾ ಹೋಗ್ತಾನೆ ಭಗವಂತ. ಅದಕ್ಕೆ ನಾವು ಹೇಳೋದು ಸಂಕೀರ್ತ್ಯ ನಾರಾಯಣ ಶಬ್ದ ಮಾತ್ರ ವಿಮುಕ್ತ ದುಃಖಾಸ್ ಸುಖಿನೋ ಭವಂತು. ಅವನ್ ನಾಮ ಒಂದಿದ್ರೆ ಸಾಕು, ನಮ್ಮ ಜೀವನದಲ್ಲಿ ಏನೆಲ್ಲ ಒಳ್ಳೇದಾಗುತ್ತೆ, ಒಳ್ಳೇದಾಗ್ಬೇಕು ಅಂತಿದೆ ಅದೆಲ್ಲವುದು ಹಾಗೆ ಆಗುತ್ತೆ ಅಂತ ನಾವ್ ಅನ್ಕೊಳ್ತೀವಿ ಎಷ್ಟೋ ಸಾರಿ. ಅವ್ರನ್ನ ಸಮಯಕ್ಕೆ ಸರಿಯಾಗಿ ಹಾಸ್ಪಿಟ್ಲ್ ಕರ್ಕೊಂಡು ಹೋಗಿದ್ರೆ ಬದುಕ್ ಬಿಡ್ತಿದ್ರೇನೋ, ಯಾರೂ ಮನೇಲಿ ಇರ್ಲಿಲ್ಲ, ಅಥವಾ ಆಂಬುಲೆನ್ಸ್ ಸ್ವಲ್ಪ ಬೇಗ ಹೋಗ್ಬೇಕಿತ್ತೇನೋ, ಟ್ರಾಫಿಕ್ ಜಾಮ್ ಆಗೋಯ್ತು, ಸ್ವಲ್ಪ ಮುಂಚೆ ಹೋಗಿದ್ದಿದ್ರೆ ಬದುಕ್ತಿದ್ರೇನೋ ಅಲ್ವಾ. ಯಾರೋ ಒಂದು ಸಾವಿನಲ್ಲಿ ನಾವ್ ಈ ರೀತಿ ಎಲ್ಲ ಹಿನ್ನೆಲೆಯನ್ನ ನೋಡ್ತಾ ಹೋಗ್ತೀವಿ. ಆದ್ರೆ ನಿಜ ಹೇಳ್ಬೇಕಂದ್ರೆ ಆಸ್ಪತ್ರೆಯಲ್ಲಿ ಇದ್ದವರೇ ಮರಣ ಹೊಂದುತ್ತಾರೆ. ಇತ್ತೀಚಿನ ನ್ಯೂಸ್ ನೋಡಿದಾಗ ಗೊತ್ತಾಗುತ್ತೆ, ನಮ್ಮ ಮೈಸೂರಿನ ಜಯದೇವದಲ್ಲಿ ಎಷ್ಟು ಸಾವುಗಳಾಗ್ತಾ ಇದೆ. ಅದಕ್ಕೆ ಕಾರಣ ಯಾರು ಗೊತ್ತಿಲ್ಲ ಅಲ್ವಾ. ಅಥವಾ ನಮ್ಮ ಚಾಮರಾಜ ನಗರದಲ್ಲಿ ಆ ಕೊರೋನಾದಲ್ಲಿ ಅಡ್ಮಿಟ್ ಆದ ಎಷ್ಟೋ ಜನ ಒಟ್ಟಿಗೆ ಒಂದೇ ದಿನ ಸಾವನ್ನಪ್ಪಿದ್ರು. ಅಂದ್ರೆ ಇಲ್ಲಿ ಅವನು ಮುಕ್ತಿ ಕೊಟ್ಟ ಮೋಕ್ಷ ಕೊಟ್ಟ ಅಂತ ಯೋಚನೆ ಮಾಡ್ಬೇಕಾ, ಅಥವಾ ವೈದ್ಯರಲ್ಲಿ ಭಗವಂತ ಇರ್ಲಿಲ್ಲ ಅಂತ ಯೋಚನೆ ಮಾಡ್ಬೇಕಾ? ನನಗಂತೂ ನಿಜಕ್ಕೂ ಸಹ ಗೊಂದಲ ಅಂತ ಅನ್ಸುತ್ತೆ. ಏಕೆ ಅಂತಂದ್ರೆ ವೈದ್ಯರ ವೈದ್ಯ ಭಗವಂತ ಅಲ್ವಾ. ಆ ಎಲ್ಲ ವೈದ್ಯರಲ್ಲಿ ಒಳ ಕೂತು ನಮ್ಮ ಎಲ್ಲ ನೋವನ್ನ ಬಗೆಹರಿಸೋ ಶಕ್ತಿ ಅವನಿಗಿದೆ ಅಲ್ವಾ ಅಂತ ಅನ್ಸುತ್ತೆ. ಅದಕ್ಕೆ ಹೇಳಿದ್ದು ನಾವು ಹಾಸ್ಪಿಟ್ಲಿಗೆ ಹೋಗ್ಬೇಕಾದ್ರೂ 100 ಸಲ ಭಗವಂತನನ್ನೇ ಪ್ರಾರ್ಥನೆ ಮಾಡಿ ಹೋಗ್ಬೇಕು ಅಂತ. ಬಟ್ ಇಟ್ ಈಸ್ ನಾಟ್ ಎ ಪಾರ್ಟ್ ಆಫ್ ಜೋಕ್. ಒಂದ್ಸಲ ನಮ್ ಯೋಚನೆ ಸಹ ನಾವು ಮಾಡ್ಬೇಕಾಗತ್ತೆ. ಇನ್ನು ಸನ್ಯಾಸ ಕೃತ್ ಅಂತ ತೆಗೆದುಕೊಂಡ್ರೆ ಭಗವಂತ ಸನತ್ ಕುಮಾರನಾಗಿ ನರನಾರಾಯಣ ರೂಪದಲ್ಲಿ ನಮಗೆ ಸಮಸ್ತ ಹಾಗೂ ನಿಜವಾದ ಸನ್ಯಾಸಿಗಳ ಬದುಕು ಹೇಗಿದೆ ಅಂತ ತೋರಿಸ್ತಾ ಹೋಗ್ತಾನೆ. ಹಾಗಾಗಿ ಭಗವಂತನನ್ನ ಸನ್ಯಾಸ ಕೃತ್ ಅಂತ ಹೇಳ್ತೀವಿ. ನಾನು ಆಗ್ಲೇ ಹೇಳ್ದೆ, ಇವತ್ತಿನ ಪಾಠದಲ್ಲೇ ಮಾಡ್ಬೇಕಾದ್ರೆ ಹೇಳ್ದೆ. ಅಂದ್ರೆ ನಾವು ಸನ್ಯಾಸಿಗಳು ಸಾಧುಗಳು ಅಂತ ನಾವು ತಿಳ್ಕೋಬೇಕಾದ್ರೆ ನಿಜವಾಗ್ಲೂ ಅವ್ರು ಹೀಗೆ ಇದಾರ, ಅವ್ರ ಜೀವನ ಚಟುವಟಿಕೆಗಳು ಹೀಗೆ ಇದೆಯಾ ಅಂತ ನಾವು ತಿಳ್ಕೋಬೇಕಾಗತ್ತೆ ಅಲ್ವಾ. ಯಾಕೆ ಅಂತ ಅಂದ್ರೆ ಅವನ್ ತೋರ್ಸಿದಾನೆ, ಸನತ್ ಕುಮಾರನಾಗಿ ಬಂದಿದ್ದಾನೆ, ನರನಾರಾಯಣನ ರೂಪದಲ್ಲಿ ಬಂದಿದ್ದಾನೆ. ಯಾಕೆ ಅಂತಂದ್ರೆ ಇವರು ನಿಜವಾದ ಸನ್ಯಾಸಿಗಳು, ನೀವು ತಿಳ್ಕೊಳ್ಳಿ. ಕಾವಿ ಹಾಕಿರೋರೆಲ್ಲ ಸನ್ಯಾಸಿಗಳಲ್ಲ. ಸೊ ನಮಗೆ ಹೊಡೆದ್ಬಿಟ್ಟು ಭಗವಂತ ಬುದ್ಧಿ ಹೇಳ್ತಾನೆ ಅಂತಾರಲ್ಲ, ಆ ರೀತಿ ನಿಜವಾದ ಸನ್ಯಾಸ ಅಂದ್ರೆ ಕಾಮವನ್ನ ಹಾಗೂ ಕ್ರೋಧವನ್ನ ಸಂಪೂರ್ಣ ಬಿಡೋದು. ಕಾಮವೇ ಕ್ರೋಧಕ್ಕೆ ಕಾರಣ. ಇದನ್ನು ಸಹ ಭಗವದ್ಗೀತೆಯಲ್ಲಿ ಭಗವಂತ ಹೇಳ್ಬಿಟ್ಟಿದ್ದಾನೆ. ನಮಗೆ ಯಾಕೆ ಕೋಪ ಬರುತ್ತೆ ಅಂದ್ರೆ ನಮ್ಗದ್ರ ಹಿಂದೆ ಏನೋ ಒಂದ್ ಆಸೆ ಇರುತ್ತೆ, ಆ ಆಸೆ ನೆರವೇರೋದಿಲ್ಲ, ಅದಕ್ಕಾಗಿ ಏನಾಗುತ್ತೆ ನಮಗೆ ಕೋಪ ಬರುತ್ತೆ. ನಮ್ಗೆ ಆಸೆನೇ ಇಲ್ಲ ಅಂದ್ರೆ ಕೋಪ ಬರಕ್ ಸಾಧ್ಯನಾ? ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಹೇಳ್ಬೇಕು ಅಂದ್ರೆ ಈಗ ನಮ್ಮ ಮಗುನು ಒಂದು ತರಲೆ ಮಾಡತ್ತೆ
ಪಕ್ಕದ ಮನೆ ಮಗುನು ಒಂದ್ ತರ್ಲೆ ಮಾಡುತ್ತೆ ಅಂತ ಅನ್ಕೊಳ್ಳೋಣ. ಪಕ್ಕದ ಮನೆ ಮಗು ಬಗ್ಗೆ ನಮಗ್ ಕೋಪನೇ ಬರೋದಿಲ್ಲ ಅಲ್ವಾ? ಅಯ್ಯೋ ಹೋಗ್ಲಿ ಬಿಡು ಸರಿ ಮಾಡ್ಕೋ ಅಂತೀವಿ. ಅದೇ ನಮ್ ಮಗುಗೆ ಹೊಡ್ದು ಬಿಟ್ಟು ಬುದ್ಧಿ ಹೇಳ್ತೀವಿ. ಯಾಕೆ? ಅದ್ರ ಹಿಂದೆ ನಮಗೊಂದು ಆಸೆ ಇರುತ್ತೆ. ನನ್ನ ಮಗು ಪರ್ಫೆಕ್ಟ್ ಆಗ್ಬೇಕು. ಅಥವಾ ನನ್ನ ಮಗು ತಪ್ಪು ಮಾಡ್ಬಾರ್ದು. ನಾನು ಈಗ ಹೇಗೆ ಪಕ್ಕದ ಮನೆ ಮಗುಗೆ ಬೈದ್ನೋ, ಹಾಗೆ ನನ್ನ ಮಗುವಿಗೆ ಯಾರೂ ಬೈಬಾರ್ದು. ಈ ರೀತಿ ಆಸೆಗಳಿರುತ್ತೆ. ಇದು ಎಲ್ಲ ಕಾಮನೇನೆ. ಕಾಮ ಅಂದ್ರೆ ಏನು ಬೇರೆ ಅರ್ಥ ಅಲ್ಲ. ಬಯಕೆಗಳು, ಆಸೆಗಳು ಅಷ್ಟೇ. ಅದು ಯಾವಾಗ ಈಡೇರುವುದಿಲ್ಲ ನಮಗ್ ಕೋಪ ಬರುತ್ತೆ. ಇನ್ನು ಬೆಸ್ಟ್ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಇವಾಗೆಲ್ಲ ರಿಸಲ್ಟ್‌ಗಳು ಬರುತ್ತೆ. ರಿಸಲ್ಟ್‌ಗಳು ಬಂದಾಗ ಬೇರೆ ಮಗು ಕಮ್ಮಿ ಮಾರ್ಕ್ಸ್ ತಗೊಂಡ್ರೆ ನಮ್ಗೇನು ಹರ್ಟೇ ಆಗೋದಿಲ್ಲ. ಅದೇ ನಮ್ ಮಗುದು 1% ಕಮ್ಮಿ ಆದ್ರೆ ನಮ್ಗ್ ಹರ್ಟ್ ಆಗ್ಬಿಡುತ್ತೆ. ಯಾಕ್ ಹರ್ಟ್ ಆಗುತ್ತೆ? ಯಾಕೆ ಅಂದ್ರೆ ನಮ್ಗ್ ಆ ಮಗು ಮೇಲೆ ಅಷ್ಟೊಂದ್ ಆಸೆ ಇರುತ್ತೆ. ನಾನ್ ಓದಿಲ್ಲ, ನನ್ ಮಗು ಓದ್ಬೇಕು. ಅಥವಾ ನಾನ್ ಸಾಧನೆ ಮಾಡಿಲ್ದೇ ಇರೋದ್ ಏನನ್ನೋ ಅದು ಸಾಧನೆ ಮಾಡ್ಬೇಕು. ಆದ್ರೆ ಈ ಭಗವದ್ಗೀತೆಯನ್ನ ತಿಳ್ಕೊಳ್ತಾ ನಮಿಗ್ ಗೊತ್ತಾಗುತ್ತೆ. ನೀನೇ ಸಾಧನೆ ಮಾಡು. ಇನ್ನೂ ಸಮಯ ಇದೆ ಅಲ್ವಾ? ನೀನ್ ಯಾಕ್ ತಲೆ ಕೆಡಿಸ್ಕೊಳ್ತೀಯ ಅಂತ. ಆ ರೀತಿ ಕಾಮವೇ ಕ್ರೋಧಕ್ಕೆ ಕಾರಣ ಅಂತ ಹೇಳ್ತಾರೆ. ಈಡೇರದ ಆಸೆಯಿಂದ ಮನಸ್ಸಿನಲ್ಲಿ ಉಂಟಾಗುವ ವಿಕಾರ ರೂಪವೇ ಕ್ರೋಧ. ಸಾರಿ, ಕೋಪ. ಪ್ರಪಂಚದಲ್ಲಿ ನಾವು ಬಯಸಿದ್ದೆಲ್ಲ ಎಂದೂ ಸಹ ಇರೋದಿಲ್ಲ ಅಲ್ವಾ? ದಟ್ ಈಸ್ ಫ್ಯಾಕ್ಟ್. ಹೀಗಿರುವಾಗ ಹೀಗೇ ಆಗ್ಬೇಕು ಅಂತ ಬಯಸೋದು ಮೂರ್ಖತನ ಅಂತ ಹೇಳ್ತಾರೆ. ಹಾಗಾಗಿ ಜಗತ್ತಿನಲ್ಲಿ ಏನೇನ್ ನಡೀತಿದೆಯೋ ಅದು ಹಾಗೇ ಸ್ವೀಕರಿಸೋದು ಧರ್ಮ. ವಾಟ್ ಈಸ್ ಧರ್ಮ ಅಂತ ಅಂದ್ರೆ ಇಲ್ಲಿ ನೋಡಿ, ಧರ್ಮಕ್ಕೆ ಒಂದು ವಿಶೇಷವಾದ ಅರ್ಥ ಕೊಡ್ತಾ ಹೋಗ್ತಿದ್ದಾರೆ. ನಿಮ್ಮ ಜೀವನದಲ್ಲಿ ಏನೇನು ನಡೀತಿದ್ಯೋ ಅದನ್ನ ಹಾಗೇ ಸ್ವೀಕಾರ ಮಾಡಿ. ಬೇರೆಯವ್ರ ಜೀವನದಲ್ಲಿ ನಡೀತಾ ಇರೋದು ಸ್ವೀಕಾರ ಮಾಡಕ್ ಹೋಗ್ಬೇಡಿ. ನಿಮ್ಮ ಜೀವನದಲ್ಲಿ ಏನ್ ನಡೀತಿದ್ಯೋ ಅದನ್ನ ಹಂಗೆ ಸ್ವೀಕಾರ ಮಾಡಿ. ನಿಮ್ಮ ಸುತ್ತಮುತ್ತಲಿನ ಪರಿಸರ ಇರಬಹುದು, ವಾತಾವರಣ ಇರಬಹುದು. ಯಾಕೆ ಅಂತಂದ್ರೆ ಹಿಂಗೇ ಆಗ್ಬೇಕು. ಅಯ್ಯೋ ನೀನು ಮೂರ್ಖಿ, ನಿಂಗ್ ಬುದ್ಧಿ ಇಲ್ವಾ ಅಂತ ಭಗವಂತ ಹೇಳ್ತಾ ಇದ್ದಾನೆ. ಹಾಗಾಗಿ ಜಗತ್ತಿನಲ್ಲಿ ಏನೇನ್ ನಡೀತಿದೆ ಅದನ್ನ ಹಾಗೇ ಸ್ವೀಕಾರ ಮಾಡ್ಬೇಕು. ಸಮುದ್ರದ ಅಲೆಗಳು, ತರಂಗಗಳು ನಿರಂತರ ಹಾಗೂ ಅನಿವಾರ್ಯ. ಆದ್ದರಿಂದ ನಾವು ಸಮುದ್ರಕ್ಕೆ ಏನಾದ್ರೂ ನಾವು ಸ್ನಾನಕ್ ಹೋದ್ರೆ ವಿಶೇಷವಾಗಿ ನಾನ್ ಸ್ನಾನ ಮಾಡ್ಬೇಕು ಅಂತಾನೆ ಅಲೆಗಳು ಬರೋದಿಲ್ಲ. ಯಾವ ಅಲೆ ಬರುತ್ತೋ ಆ ಅಲೆಯಲ್ಲೇ ನಾವು ಸ್ನಾನ ಮಾಡ್ಬೇಕು ಅಲ್ವಾ? ಇಲ್ಲ ಅಲ್ಲೊಂದ್ ಇನ್ನೊಂದ್ ಫ್ರೆಶ್ ನೀರಿನ ಇನ್ನೊಂದ್ ಅಲೆ ಬರ್ತಾ ಇದೆ ಅದ್ರಲ್ಲಿ ಸ್ನಾನ ಮಾಡ್ತೀನಿ ಅಂದ್ರೆ ಅದು ಮೂರ್ಖತನ. ಹಾಗೇನೆ ಈ ಸಂಸಾರ ಅನ್ನೋದು ಹಂಗೇನೆ. ನಾನು ಬದುಕಬೇಕು, ನಾನ್ ಬಾಳ್ಬೇಕು ಅಂದ್ರೆ ನನ್ನ ವಾತಾವರಣ ಹೇಗಿದೆ ಅದನ್ನ ನಾನು ಒಪ್ಕೊಳ್ಳೇಬೇಕು. ನಾನು ಒಪ್ಕೊಳ್ಳಿಲ್ಲ ಅಂದ್ರೆ ಅದು ಮೂರ್ಖತನ ಆಗುತ್ತೆ. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ತಾವರೆ ಅಂತ ತಗೋಬಹುದು. ತಾವರೆ ಯಾವತ್ತೂ ಸಹ ವೇಟ್ ಮಾಡೋದಿಲ್ಲ. ನೀರು ಫುಲ್ ತಿಳಿ ಆಗ್ಲಿ, ನೀರ್ ಕ್ಲೀನ್ ಆದ್ಮೇಲೆ ನಾನ್ ಅರಳ್ತೀನಪ್ಪ ಅಂತ ವೇಟ್ ಮಾಡುತ್ತಾ ಅದು? ಆ ಕೊಚ್ಚೆ ನೀರಲ್ಲೇ ಅರಳುತ್ತೆ. ನಮ್ಗನ್ಸುತ್ತೆ, ಅಯ್ಯೋ ಕೊಚ್ಚೆಗ್ ಬಿದ್ಬಿಡುತ್ತೇನೋ. ನೋ, ಅದನ್ನ ಮೇಲೆ ಮೀರಿ ಬೆಳೆದು ತೋರ್ಸುತ್ತೆ. ಇಲ್ಲ ಅದ್ ಏನ್ ನೀರಾರು ಆಗಿರ್ಲಿ, ನನ್ನ ಒಳ್ಳೆತನ ಏನಿದೆ ಆ ಒಳ್ಳೆತನವನ್ನ ನಾನ್ ತೋರಿಸ್ತೀನಿ ಅಂತ. ಎಷ್ಟೋ ಮನೆಗಳ ಪರಿಸ್ಥಿತಿನೂ ಹಾಗೇ ಇರುತ್ತೆ. ನಾವ್ ಹೊರಗಡೆ ಬರೋದಿಕ್ ಆಗೋದಿಲ್ಲ. ನಾನ್ ಹೇಳಿದ್ನಲ್ಲ, ಸಮುದ್ರದ ಅಲೆ ಇದ್ದ ಹಾಗೆ. ಈ ಪ್ರಾಬ್ಲಮ್ ಸಾಲ್ವ್ ಆಗ್ಲಿ, ಆ ಪ್ರಾಬ್ಲಮ್ ಸಾಲ್ವ್ ಆಗ್ಲಿ, ಇನ್ನೊಂದ್ ಪ್ರಾಬ್ಲಮ್ ಸಾಲ್ವ್ ಆಗ್ಲಿ, ನೋ. ಸಮುದ್ರದ ಅಲೆ ಹೇಗೆ ನಿರಂತರವೋ ಹಾಗೇನೆ ಕೊಚ್ಚೆ ಹೇಗೆ ತಿಳಿ ಆಗೋದಿಲ್ವೋ ಹಾಗೇನೆ ನಮ್ಮ ಜೀವನದಲ್ಲೂ ಎಲ್ಲಾ ಪ್ರಾಬ್ಲಮ್ಸ್‌ಗಳು ಇದ್ದಿದ್ದೇನೆ. ಅದ್ರ ಮಧ್ಯದಲ್ಲೇ ನಾವು ಬದುಕಿ ತೋರಿಸ್ಬೇಕು. ಆ ಬದುಕಿ ತೋರಿಸೋದ್ರ ಜೊತೆಗೆ ನಾವ್ ಅದ್ರಲ್ಲಿ ಖುಷಿ ಪಡ್ಬೇಕು. ಭಗವದ್ಗೀತೆಯಿಂದ ಕಲಿತಂತಹ ಅತ್ಯಂತ ದೊಡ್ಡ ಪಾಠನೇ ಅದು ಅಂತ ಹೇಳಿದ್ರೆ ಖಂಡಿತ ತಪ್ಪಾಗಲ್ಲ. ಯಾಕೆ ಅಂತ ಅಂದ್ರೆ ಆ ಪ್ರಾಬ್ಲಮ್ಸ್‌ಗಳು ಬರ್ತಾ ಇದೆ ಅಲ್ವಾ? ಆ ಪ್ರಾಬ್ಲಮ್ಸ್‌ನ ಸಾಲ್ವ್ ಮಾಡೋದ್ರಲ್ಲಿ ನಾವು ಖುಷಿ ಪಡ್ಬೇಕು. ಇವತ್ತು ಈ ಪ್ರಾಬ್ಲಮ್ ಬಂತು, ಐ ವಿಲ್ ಸಾಲ್ವ್ ಇಟ್. ಅಡ್ಗೆ ಮಾಡ್ತಾ ಇರ್ತೀವಿ, ಉಪ್ಪು ಜಾಸ್ತಿ ಆಗೋಗುತ್ತೆ. ಮೊದ್ಲಾದ್ರೆ ರೋದಿಸ್ತಿದ್ವಿ, ಅಯ್ಯೋ ಉಪ್ಪು ಜಾಸ್ತಿ ಆಗೋಯ್ತು. ಈಗೇನಿಲ್ಲ, ವಿ ವಿಲ್ ಹ್ಯಾವ್ ಸಮ್ ಟೆಕ್ನಿಕ್. ಆಲೂಗಡ್ಡೆ ಹಾಕ್ತಿವಿ ಅಥವಾ ಖಾರ ಹಾಕ್ತಿವಿ, ಇನ್ನೇನೋ ಮಾಡ್ತೀವಿ. ಸರಿ ಮಾಡ್ತೀವಿ. ಸರಿ ಮಾಡೋದಕ್ಕಾಗುತ್ತೆ. ಯಾಕ್ ತಲೆ ಕೆಡಿಸ್ಕೋಬೇಕು? ಸೊ, ಅದನ್ನೆಲ್ಲ ಸರಿ ಮಾಡೋದ್ರಲ್ಲಿ ನಾವು ಖುಷಿ ಪಡ್ತಾ ಹೋಗ್ಬೇಕು ಅಷ್ಟೇ. ಸಾಂಬಾರ್ ಇಸ್ ಜಸ್ಟ್ ಅ ಎಕ್ಸಾಂಪಲ್. ಹೀಗೆ ಏನೇ ಬಂದ್ರೂ ಸಹ ನಾವು ಚ್ಯುತಿಯನ್ನ ಬದುಕಿನ ಸಂಪೂರ್ಣ ಹೊಣೆಗಾರಿಕೆಯನ್ನ ಭಗವಂತನಿಗೆ ಬಿಡೋದು ಸನ್ಯಾಸತ್ವ. ನನ್ನದೇ ಅಂತ ನಾನು ಯಾವಾಗ ಹಿಡ್ಕೊಂಡೆ ನನಗ್ ನೋವಾಗ್ಲಿಕ್ಕೆ ಶುರು ಆಗುತ್ತೆ. ಈವನ್ ಇಫ್ ಇಟ್ ಈಸ್ ಎ ಮೊಬೈಲ್.
ಒಂದು 100 ಗ್ರಾಮ್ ಇದೆ ಮೊಬೈಲು, ಇದ್ರ ತೂಕ ಎಷ್ಟು ಅಂದ್ರೆ ನಾವ್ ಅಂತೀವಿ 100 ಗ್ರಾಮ್ ಅಂತ. ಆದ್ರೆ ದಿನಪೂರ್ತಿ ಹಿಂಗೆ ಸ್ಟ್ರೈಟ್ ಆಗಿ ಇಟ್ಕೊಂಡೇ ಇರೋ ಕೈಯಲ್ಲಿ ಅಂದ್ರೆ ಇಟ್ ವಿಲ್ ಪೇನ್ ಫಾರ್ ಅಸ್ ಅಲ್ವಾ? ಹಾಗಾಗಿ ಏನ್ ಮಾಡ್ಬೇಕು? ಬಿಟ್ಬಿಡ್ಬೇಕು. ಭಗವಂತ ನನ್ ಜೀವನ ನಿಂದು, ನೀನ್ ಹುಟ್ಸಿದ್ಯಾ ಅಲ್ವಾ? ನೋಡಿ ಕನಕದಾಸರು ಎಷ್ಟ್ ಚೆನ್ನಾಗಿದೆ. ಹುಟ್ಟಿಸಲೇ ಬೇಡ ಎನ್ನ, ಹುಟ್ಟಿಸಿದಕ್ಕೆ ಕಾಪಾಡು ಎನ್ನ, ಇಷ್ಟು ಮಾತ್ರ ಬೇಡಿಕೊಂಬೆ ಶ್ರೀಕೃಷ್ಣನೇ. ನಾವ್ ನೆನ್ಪಿಡ್ಕೋಬೇಕು. ನೋಡ್ ನೀನ್ ನನ್ ಹುಟ್ಟಿಸ್ಬಾರ್ದಾಗಿತ್ತು, ಹುಟ್ಟಿಸ್ಬಿಟ್ಟಿದ್ಯಾ. ಹುಟ್ಸಿದ್ಯಾ ಅಂದ್ಮೇಲೆ ಏನು? ನೀನೇ ನನ್ನನ್ ಕಾಪಾಡ್ಬೇಕು. ಇನ್ಯಾರೋ ಪಕ್ಕದ ಮನೆಯವರು, ಇನ್ನೊಬ್ರು ಗಂಡ, ಮಕ್ಳು, ಮರಿ ಇನ್ಯಾರೋ ಬಂದ್ ನನ್ನನ್ ಕಾಪಾಡ್ತಾರೆ ಅಂದ್ರೆ ಅದ್ ನನ್ ಮೂರ್ಖತನ. ನೀನೇ ಕಾಪಾಡ್ಬೇಕು, ಅದ್ ನಿನ್ ಜವಾಬ್ದಾರಿ ನೋಡು. ನಾನ್ ನಿನಗ್ ಬಿಟ್ಟಿದ್ದೀನಿ. ಹೇಗೆ ಕನಕದಾಸರು ಹೇಳ್ತಾ ಇದ್ರು ಹಾಗೆ ನಾವು ಕಂಪ್ಲೀಟ್ ಸರೆಂಡರ್ ಆಗ್ಬೇಕಷ್ಟೆ. ಇಡೀ ಬದುಕನ್ನ ಹಾಗೂ ಸರ್ವಸ್ವವನ್ನ, ನಮ್ಮ ಸರ್ವ ಕರ್ಮಗಳನ್ನ ಭಗವಂತನಿಗೆ ಅರ್ಪಿಸೋದು ಸನ್ಯಾಸ. ನೀನ್ ಕಾವಿ ಹಾಕೊಳ್ಳೋದು ಸನ್ಯಾಸ ಅಲ್ಲ. ಹಿಮಾಲಯಕ್ಕೆ ಹೋಗಿ ತಪಸ್ಸು ಮಾಡೋದು ಸನ್ಯಾಸ ಅಲ್ಲ. ನೀನು ಎಲ್ಲಿದೆಯೋ, ನೀನು ಯಾವ ಪರಿಸ್ಥಿತಿಲಿ ಇದೆಯೋ ಆ ಎಲ್ಲವನ್ನ ಭಗವಂತನಿಗೆ ನಾವು ಯಾವಾಗ ಅರ್ಪಿಸ್ಬಿಟ್ಟು, ಭಗವಂತ ದಿಸ್ ಇಸ್ ಯುವರ್ಸ್, ನಾಟ್ ಮೈನ್. ಇವತ್ ನೀನ್ ನನಗೆ ಏನ್ ಕೊಟ್ಟಿದ್ಯೋ ಅದನ್ನ ನಾನು ಹಾಕೊಂಡಿದೀನಿ. ಇವತ್ ನೀನ್ ಏನ್ ಕೊಟ್ಟಿದ್ಯೋ ಅದನ್ನ ನಾನು ತಿಂತಾ ಇದ್ದೀನಿ. ಐ ಆಮ್ ಹ್ಯಾಪಿ ವಿತ್ ಮೈ ಲೈಫ್. ಈ ನನ್ನ ಜೀವನವನ್ನ ಸರ್ವ ಕರ್ಮಗಳು, ಅತ್ತೆ ಸೇವೆ ಮಾಡ್ತಿದ್ದೀನ, ಅಮ್ಮ ಸೇವೆ ಮಾಡ್ತಿದ್ದೀನ, ಮಕ್ಳ ಸೇವೆ ಮಾಡ್ತಿದ್ದೀನ, ಗಂಡನ್ ಸೇವೆ ಮಾಡ್ತಿದ್ದೀನ, ಹೆಂಡತಿ ಸೇವೆ ಮಾಡ್ತಿದ್ದೀನ, ಎಲ್ಲವೂ ನಿನಗ್ ಬಿಟ್ಟಿದ್ದು. ನೀನ್ ನನಗ್ ಕೊಟ್ಟಿದ್ಯಾ ಕೆಲ್ಸ, ಐ ಆಮ್ ಡೂಯಿಂಗ್ ದಟ್ಸ್ ಇಟ್. ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು. ದಟ್ ಈಸ್ ಕಾಲ್ಡ್ ಸನ್ಯಾಸ. ನೀನ್ ಎಷ್ಟು ದೇಣಿಗೆ ಕೊಟ್ಟೆ ಅದು ಸನ್ಯಾಸ ಅಲ್ಲ, ಯೋಚನೆ ಮಾಡಿ. ಇನ್ನು ಶಮನಃ ಅಂತ ತೆಗೆದುಕೊಂಡ್ರೆ ಮನಸ್ಸನ್ನ ಸದಾ ಭಗವಂತನಲ್ಲಿಡೋದು, ಯಾವ ಚಿಂತೆಯೂ ಇಲ್ಲದ ಹಾಗೆ ನೆಮ್ಮದಿಯಿಂದಿರೋದು ಪ್ರತಿಯೊಬ್ಬ ಮನುಷ್ಯ ತನ್ನ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕಾದಂತಹ ಗುಣಧರ್ಮ. ನಮ್ಮ ಕರ್ಮವನ್ನ ಮಾಡಬೇಕು, ಅದರ ಜೊತೆ ಭಗವಂತನ ನೆನಪು ನಮಗೆ ಸದಾ ಇರಬೇಕು. ಒಳ್ಳೆಯ ವ್ಯಕ್ತಿತ್ವ ಹೊಂದಿದ ಅಥವಾ ಒಳ್ಳೆಯ ಜೀವ ಸ್ವಭಾವದವರಿಗೆ ಅಂತಹ ಗುಣವನ್ನ ದಯಪಾಲಿಸುವ ಭಗವಂತ ಶಮಃ. ಇವತ್ ನನಗಿನ್ನೂ ಆ ಮನಸ್ಥಿತಿ ಬಂದಿಲ್ಲ ಅಂತ ಅಂದ್ರೆ ಅದಕ್ಕೆ ಕಾರಣ ಭಗವಂತ. ನಾವು ಅವನಿಗೆ ಇನ್ನೂ ಸರೆಂಡರ್ ಆಗ್ಬೇಕು. ನೋಡು, ನಾನು ಇನ್ನೂ ಸರೆಂಡರ್ ಆಗ್ತಾ ಇದ್ದೀನಿ, ದಯವಿಟ್ಟು ನನಗೆ ಈ ಗುಣಧರ್ಮವನ್ನ ಕೊಡು ಅಂತ. ಅದಕ್ಕಾಗಿ ಸನ್ಯಾಸಿಯಾಗಬೇಕಂತೇನಿಲ್ಲ, ಗೃಹಸ್ಥ ಕೂಡ ಅನುಸರಿಸಬೇಕಾದಂತಹ ಗುಣ ಇದು. ಇದಕ್ಕೆ ಹಾಗೆ ಒಂದು ಉತ್ತಮ ಉದಾಹರಣೆ ಅಂತ ಹೇಳಿದ್ರೆ ಧರ್ಮವ್ಯಾಧ ಅಂತ ಹೇಳ್ತಾರೆ. ಇದು ಭಾಗವತದಲ್ಲಿ ಬರ್ತಾ ಹೋಗುತ್ತೆ. ಮಾಂಸ ಮಾರಿ ಜೀವಿಸ್ತಿದ್ದಂತಹ ವ್ಯಾಧನಲ್ಲಿ ಇಂತಹ ಗುಣ ಇತ್ತು. ಅಂದರೆ ಲೋಕದಲ್ಲಿ ಏನೇನು ನಡೆಯುತ್ತೋ ಆ ಪ್ರತಿಯೊಂದು ಘಟನೆಯ ಹಿಂದೆನೂ ಸಹ ಒಂದು ಕಾರಣ ಇರುತ್ತೆ. ಹಾಗೂ ಭಗವಂತ ಎಂದೂ ಸಹ ಕೆಟ್ಟದ್ದನ್ನು ಕೊಡೋದಿಲ್ಲ. ಏಕೆಂದರೆ ಅವನು ಮಾಂಸ ಮಾರಾಟ ಮಾಡ್ತಿದ್ದ ಅಲ್ವಾ. ಈ ಮಾಂಸ ಮಾರಾಟದಲ್ಲೂ ನೀನು ಒಂದು ಒಳ್ಳೆ ತಗೊತಾ ಇದ್ದ. ಯಾಕೆಂದರೆ ಭಗವಂತ ಕೊಟ್ಟಿರೋ ಕೆಲಸ ಇದು ಅಂತ ಹೇಳಿ ಆ ಕೆಲಸವನ್ನು ಭಗವಂತನಿಗೆ ಸಮರ್ಪಣೆ ಮಾಡ್ತಿದ್ದಂತೆ. ಆತ ಕೊಡೋದೆಲ್ಲ ಪ್ರಸಾದ ಅಂತ ಸ್ವೀಕರಿಸೋ ಗುಣ ನಮ್ಮಲ್ಲಿ ಇರಬೇಕಷ್ಟೆ. ಇದನ್ನು ನಾವು ಧರ್ಮವ್ಯಾಧನಿಂದ ತಿಳ್ಕೊಳ್ತಾ ಹೋಗ್ತೀವಿ. ಹಾಗಾಗಿ ಭಗವಂತನನ್ನು ಶಮಃ ಅಂತ ನಾವಿಲ್ಲಿ ಕರಿತಾ ಹೋಗ್ತೀವಿ. ಇನ್ನು ಶಾಂತಃ ಅಂತ ತೆಗೆದುಕೊಂಡ್ರೆ, ಶಮ್ ಅಂದರೆ ಆನಂದ, ಅಂತ ಅಂದರೆ ತುತ್ತ ತುದಿ, ಆನಂದದ ಪರಾಕಾಷ್ಠೆಯಲ್ಲಿರುವ ಭಗವಂತನನ್ನು ನಾವಿಲ್ಲಿ ಶಾಂತಃ ಅಂತ ತಗೊಳ್ತೀವಿ. ನಿಷ್ಠಾ ಅಂತ ತೆಗೆದುಕೊಂಡ್ರೆ ಜಗತ್ತಿನಲ್ಲಿರುವ ಎಲ್ಲವೂ ಎಲ್ಲಿ ಕೊನೆಗೊಳ್ಳುತ್ತೋ, ಯಾವುದು ಅಸಾಧಾರಣವೋ ಅಂತಹ ನಿತ್ಯ ಸತ್ಯ ಭಗವಂತನನ್ನು ನಾವು ನಿಷ್ಠಾ ಅಂತ ಹೇಳ್ತೀವಿ. ಇನ್ನು ಶಾಂತಿಹಿ ಅಂತ ತೆಗೆದುಕೊಂಡ್ರೆ ನೋಡಿ, ಶಾಂತ ಬೇರೆ, ಶಾಂತಿಹಿ ಬೇರೆ. ಶಾಂತಿಹಿ ಅಂದರೆ ಜ್ಞಾನಾನಂದ ಬಲದ ಪರಿಪೂರ್ಣ ಸಮಿಷ್ಠ ಭಗವಂತನನ್ನು ಶಾಂತಿ ಅಂತ ಹೇಳ್ತೀವಿ. ಈ ಕಾರಣಕ್ಕಾಗಿ ವೇದಗಳಲ್ಲಿ ಮೊದಲಿಗೆ ಶಾಂತಿ ಮಂತ್ರವನ್ನು ನಾವು ಪಠನೆ ಮಾಡ್ತೀವಿ. ಇನ್ನು ಪರಾಯಣಂ ಅಂತ ತೆಗೆದುಕೊಂಡ್ರೆ, ಪರಾಯಣಂ ಅಂದರೆ ಸರ್ವೋತ್ಕೃಷ್ಟವಾದ ತುತ್ತ ತುದಿ, ಕೊನೆಯ ಆಸರೆ ಭಗವಂತ. ಹಾಗಾಗಿ ಎಲ್ಲ ಮೆಟ್ಟಿಲುಗಳನ್ನು ಹತ್ತಿ ಕೊನೆಗೆ ತಲುಪುವಂತಹ ತುತ್ತ ತುದಿ ಭಗವಂತನಾಗಿದ್ದಾನೆ. ಹಾಗಾಗಿ ಆತನನ್ನು ನಾವು ಪರಾಯಣಂ ಅಂತ ಹೇಳ್ತೀವಿ. ಎಕ್ಸ್ಪೆಷಲಿ ಇವತ್ತಿನ ಈ ಅರ್ಥದ ಏನು ನಾವು ತಿಳ್ಕೊಂಡ್ವಿ, ಅದರಲ್ಲಿ ನಾವು ತಿಳ್ಕೋಬೇಕಾಗಿರೋದು ಹಾಗೂ ನಮ್ಮ ಜೀವನದಲ್ಲಿ ಅಳವಡಿಸ್ಕೋಬೇಕಾಗಿರೋದು, ನಮ್ಮ ಎಲ್ಲ ಚಿಂತನೆಗಳನ್ನು ಹಾಗೂ ನಮಗೆ ಯಾವುದೇ ರೀತಿ ಚಿಂತೆ ಇಲ್ಲದೆ ನಾವು ಭಗವಂತನಿಗೆ ಸಮಸ್ತವನ್ನು ಸಹ
ಸಮರ್ಪಿಸ್ಬಿಡಬೇಕು. ಹಾಗೆ ಸಮುದ್ರದಲ್ಲಿ ಹೇಗೆ ಸ್ನಾನಕ್ಕೆ ಅಂತ ಅಲೆಗಳು ವಿಶೇಷವಾಗಿ ಬರೋದಿಲ್ವೋ, ಹಾಗೆ ನಮ್ಮ ಜೀವನದಲ್ಲೂ ಸಹ ಸಂತೋಷಕ್ಕೆ ಅಂತ ಬೇರೆ ದಿನಗಳು ಖಂಡಿತವಾಗಿಯೂ ಬರುವುದಿಲ್ಲ. ಇರುವ ದಿನಗಳಲ್ಲೇ ನಾವು ಸಂತೋಷವನ್ನು ಹುಡುಕುವ ಒಂದು ಚಿಕ್ಕ ಪ್ರಯತ್ನವನ್ನು ಖಂಡಿತ ಮಾಡಬೇಕು. ಅದು ಯಾವಾಗ ಸಾಧ್ಯ ಅಂತ ಅಂದರೆ, ಯಾವಾಗ ನಾವು ಎಲ್ಲವನ್ನ ಭಗವಂತನಿಗೆ ಅರ್ಪಿಸ್ತೀವಿ, ಆಗ ನಮಗೆ ಅದು ಬರ್ತಾ ಹೋಗುತ್ತೆ ಅಲ್ವಾ. ಯೋಚನೆ ಮಾಡಿ, ಏಕೆಂದರೆ ಎಲ್ಲವನ್ನ ನಾವು ಭಗವಂತನಿಗೆ ಅರ್ಪಿಸ್ಬಿಡಬೇಕು. ಹೀಗೆ ಎಲ್ಲವನ್ನ ಭಗವಂತನಿಗೆ ಅರ್ಪಿಸ್ತಾ, ನಿನ್ನನ್ನು ತಿಳಿದುಕೊಳ್ಳುವ ಜ್ಞಾನ ನನಗೆ ಕೊಡು ತಂದೆ ಅಂತ ಹೇಳಿ ನಾವು ಕೇಳ್ಕೊಳ್ಳೋಣ. ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು. ಲೋಕಾ ಸಮಸ್ತ ಸುಖಿನೋ ಭವಂತು. ಸಮಸ್ತ ಸನ್ಮಂಗಲಾನಿ ಭವಂತು. ಥ್ಯಾಂಕ್ ಯು.